ಆಯ್ಕೆಯಾದಂತಹ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಸನ್ಮಾನ ಸಮಾರಂಭ. ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಳಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವ ಗಣ್ಯರು ಹಾಗೂ ನಮ್ಮ ಶಾಲೆಯ ಸಹಶಿಕ್ಷಕ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಚಪ್ಪಾಳೆ ಹಾಕಿ, ಚಪ್ಪಾಳೆ ಚಪ್ಪಾಳೆ, ಜೋರ ಚಪ್ಪಾಳೆ ಬರಲಿ. ಜೋರಾದ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳು ಪ್ರೋತ್ಸಾಹಿಸಬೇಕು. ಚಪ್ಪಾಳೆ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ನಮ್ಮ ಶಾಲೆಗೆ ನೂತನವಾಗಿ STMC ರಚನೆಯಾಗಿ ನಮ್ಮ ಶಾಲೆಗೆ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರಿಗೂ ಗಣ್ಯಮಾನ್ಯರಿಂದ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಿದ್ದೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕಂತೇಳಿ ಮತ್ತೊಮ್ಮೆ ಅವರಲ್ಲಿ ಕೇಳ್ಕೊತಿದ್ದೀನಿ. ಈ ಸಮಾರಂಭವನ್ನು ನಡೆಸಿಕೊಟ್ಟಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಗೌರವವನ್ನು ಸ್ವೀಕರಿಸಿದಂಥ STMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ನಮ್ಮ ಶಾಲಾ ಸಿಬ್ಬಂದಿ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ವಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೆ. ಇವರಿಗೆ ನಮ್ಮ STMC ಅಧ್ಯಕ್ಷರಾದ ರಾಘವೇಂದ್ರ ಇಲ್ಲೂ ಸರ್ ಅವರು ಬಹುಮಾನವನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತಾ ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯ ಮೂಲಕ ಆ ವಿದ್ಯಾರ್ಥಿನಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಅದೇ ರೀತಿ ಕೀರ್ತನ ಎಸ್ 10ನೇ ತರಗತಿ ಎ ವಿಭಾಗ ಇವಳಿಗೆ STMC ಸದಸ್ಯರಾದ ಶ್ರೀ ಹನುಮಂತಪ್ಪ ಸರ್ ಇವರು ಬಹುಮಾನವನ್ನು ವಿತರಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಆಕೆಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಅದೇ ರೀತಿ 10ನೇ ತರಗತಿ ಬಿ ವಿಭಾಗದಲ್ಲಿ ಅತಿ ಹೆಚ್ಚು ಹಾಜರಾತಿಯನ್ನು ಪಡೆದಂತಹ ವಿದ್ಯಾರ್ಥಿನಿ ನಂದಿನಿ ಮಾರ್ಕಂಡಪ್ಪ ಇವಳಿಗೆ STMC ಸದಸ್ಯರಾದ ಶ್ರೀಮತಿ ರಮೀಜಾ ಬೇಗಂ ಅವರು ಬಹುಮಾನವನ್ನು ವಿತರಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಆಕೆಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಅದೇ ರೀತಿ ಅದೇ ರೀತಿ 10ನೇ ತರಗತಿ ಬಿ ವಿಭಾಗದಲ್ಲಿ ಅತಿ ಹೆಚ್ಚು ಹಾಜರಾತಿ ಪಡೆದಂಥ ವಿದ್ಯಾರ್ಥಿ ಬಿ ಪ್ರಕಾಶನ್ಗೆ ಶ್ರೀ ಕಾಸಾಯಜ್ಜವರು ಪ್ರಶಸ್ತಿ ಈ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಿದ್ದೀನಿ. ಬಿ ಪ್ರಕಾಶ್ 10ನೇ ತರಗತಿ ಬಿ ವಿದ್ಯಾರ್ಥಿ ಅವರು ಅತಿ ಹೆಚ್ಚು ಅಂಕವನ್ನು ಅತಿ ಹೆಚ್ಚು ಹಾಜರಾತಿಯನ್ನು ಪಡೆದಿದ್ದಾನೆ. ಅವನಿಗೆ ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಅವರನ್ನು ಗೌರವಿಸಬೇಕು. ಅದೇ ರೀತಿ 9ನೇ ತರಗತಿಯ ಎ ಸೆಕ್ಷನ್ ನಲ್ಲಿ ಅತಿ ಹೆಚ್ಚು ಹಾಜರಾತಿಯನ್ನ ಅಂದ್ರೆ ನೋಡ್ರಿ ಬಹಳಷ್ಟು ಜನ ತಪ್ಪಿಸ್ತಿದ್ರು. ಅವರು ತಪ್ಪಿಸದೆ ಸಾಲಿಗೆ ಬಂದು ಅತಿ ಹೆಚ್ಚು ಹಾಜರಾತಿಯನ್ನು ಪಡೆದವರು ಮೇಘನಾ ಅಂಜಿನಪ್ಪ. ಆ ವಿದ್ಯಾರ್ಥಿಗೆ ಶ್ರೀ ಮಲಯಜ್ಜನ್ ಅವರು ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.
ಜೋರಾದ ಚಪ್ಪಾಳೆಯೊಂದಿಗೆ ಕುಮಾರಿ ಮೇಘನಾ ಅಂಜನಪ್ಪ ಅವರಿಗೆ ಎಲ್ಲರೂ ಗೌರವವನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತಿದ್ದೀನಿ. ಹಾಗೆ ಎ ಸೆಕ್ಷನ್ ನಲ್ಲಿ 2ನೇ ಅತಿ ಹೆಚ್ಚು ಹಾಜರಾತಿಯನ್ನು ಪಡೆದಂತಹ ಒಬ್ಬ ವಿದ್ಯಾರ್ಥಿ ಶಿವರಾಜ್ ಮಾನಪ್ಪ. ಆ ವಿದ್ಯಾರ್ಥಿಗೆ ನಮ್ಮ ಪದವಿ ಮಹಾವಿದ್ಯಾಲಯದ ಪ್ರಭಾರಿ ಪ್ರಾಚಾರ್ಯರಾದಂತಹ ಶ್ರೀ ಹುಲ್ಗಪ್ ಸರ್ ಅವರು ಪ್ರಶಸ್ತಿಯನ್ನ ಪ್ರದಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶಿವರಾಜ್ ಹುಲ್ಗಪ್ಪ ಮಾನಪ್ಪ ಸಾರಿ ಅವನಿಗೆ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸ್ತಿದ್ದೀವಿ. ಹಾಗೆ ಬಿ ಸೆಕ್ಷನ್ ನಲ್ಲಿ ಕುಮಾರ್ ರವಿತೇಜ್ ವೆಂಕಟೇಶ್ ಈ ವಿದ್ಯಾರ್ಥಿಗೆ ಶ್ರೀ ಹನುಮಂತ SDMC ಸದಸ್ಯರು ಅವರು ಗೌರವ ಸಮರ್ಪಣೆಯನ್ನು ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆ ವಿದ್ಯಾರ್ಥಿ ರವಿತೇಜ್ ವೆಂಕಟೇಶ್ ಓಡಿ ಬರ್ಬೇಕು, ಅತಿ ಹೆಚ್ಚು ಹಾಜರಾತಿಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿ. ಹಾಗೆ ಬಿ ಸೆಕ್ಷನ್ ನಲ್ಲಿ ಇನ್ನೊಬ್ಬ ವಿದ್ಯಾರ್ಥಿನಿ ನಯನಾ ಮಾಲಿ ಪಾಟೀಲ್ ಬೇಗ ವೇದಿಕೆಗೆ ಬರಬೇಕು. ಅವರನ್ನ ಶ್ರೀಮತಿ ಅನುರಾಧ ಅವರು SDMC ಸದಸ್ಯರು ಅವರು ಆ ಕುಮಾರ್ಗೆ ಅವರು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮುಂದೆ ಬರ್ರಿ, ಜೋರಾಗಿ ಚಪ್ಪಾಳೆ ಬರ್ಲಿ. ಕಡೆಗೆ ಆದ್ರೆ ಅಂತ ಬರ್ಲಿ, ನಿಮ್ಮ ಕಡೆ ಚಪ್ಪಾಳೆ ಬರ್ಲಿ, ಒಂದಿಷ್ಟು ಜೋರಾಗಿ ಬರ್ಲಿ, ಇನ್ನೂ ಜೋರಾಗಿ. ಹಾಗೆ 8ನೇ ತರಗತಿಯಲ್ಲಿ ಅತಿ ಹೆಚ್ಚು ಹಾಜರಾತಿಯನ್ನ ಹೊಂದಿರತಕ್ಕಂತ ವಿದ್ಯಾರ್ಥಿ ಕುಮಾರಿ ನಂದಿನಿ. ಶ್ರೀಮತಿ ಶಾಲಿನಿ ಮೇಡಮ್ ಸದಸ್ಯರು SDMC ಅವರಿಗೆ ಬಹುಮಾನವನ್ನು ವಿತರಿಸಬೇಕು. ಅಮೀರ್ ಲೋಕಂಪಲ್ಲಿ ಇವರಿಗೆ SDMC ಸದಸ್ಯರಾದ ಲಕ್ಷ್ಮಣ್ ಸರ್ ಅವರು ಬಹುಮಾನವನ್ನು ವಿತರಿಸಬೇಕು. ಜೋರ ಚಪ್ಪಾಳೆ ಬರಲಿ. ಅತಿ ಹೆಚ್ಚು ಹಾಜರಾತಿಯನ್ನ ಪಡೆದಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದಂತ ಗಣ್ಯಮಾನ್ಯರಿಗೆ ಈ ವೇದಿಕೆ ಮೂಲಕ ಅವರಿಗೆ ವಂದನೆಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಹೊಸದಾಗಿ ನೇಮಕಗೊಂಡಿರುವಂತಹ SDMC ನೇಮಕ ಮಂಡಳಿಯ ಸಮಾರಂಭ ಮತ್ತು ನಿವೃತ್ತಿಯಾಗಿರುವ ಗುರುಗಳಿಗೆ ಸನ್ಮಾನ ಸಮಾರಂಭ, ಈ ಎಲ್ಲ ಸಮಾರಂಭಕ್ಕೆ ಆಗಮಿಸಿರುವಂತಹ ಶಿಕ್ಷಣದ ಅಭಿವೃದ್ಧಿಗೆ ಅದರ ಆಶಯವನ್ನು ತನ್ನೆದೆಯಲ್ಲಿ ಇರಿಸಿಕೊಂಡು ಈ ಊರಿನ ಆಧಾರ ಸ್ತಂಭದಂತಿರುವ ಕಾಶಪ್ಪಜ್ಜನವರೇ ಹಾಗೂ ಹೊಸದಾಗಿ ನೇಮಕಗೊಂಡಿರುವ ಎಲ್ಲ SDMC ಅಧ್ಯಕ್ಷ ಸದಸ್ಯರುಗಳೇ ಹಾಗೂ ಈ ಊರಿನ ಪ್ರಮುಖರೇ ಮತ್ತು ಈ ಶಾಲಾ ಮುಖ್ಯೋಪಾಧ್ಯಾಯರೇ ಹಾಗೂ ಸಹ ಶಿಕ್ಷಕ ಮಿತ್ರರೇ, ಮುಖ್ಯವಾಗಿ ನಕ್ಷತ್ರದಂತೆ ಹೊಳೆಯುತ್ತಿರುವ ವಿದ್ಯಾರ್ಥಿಗಳೇ, ಹೊಸಗನ್ನಡ ಸಾಹಿತ್ಯದ ದಿಗ್ಗಜರೆನಿಸಿರುವ ಕುವೆಂಪು ಮತ್ತು ಬೇಂದ್ರೆಯವರ ಕೆಲವು ಕವನದ ಸಾಲುಗಳನ್ನು ಹಾಡಿನ ಮೂಲಕ ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲ ಈ ಗುಡಿಯು ಕಲೆಯ ಬಲೆಯೋ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲ ಈ ಗುಡಿಯು ಕಲೆಯ ಬಲೆಯು. ವಿಶ್ವದೊಳ ನುಡಿಯಾಗಿ ಕಂಗೊಳಿಸುತ್ತಿಹನಿಲ್ಲಿ, ವಿಶ್ವದೊಳ ನುಡಿಯಾಗಿ ಕಂಗೊಳಿಸುತ್ತಿಹನಿಲ್ಲಿ. ಅಂಬಿಕಾ ತನಯನಿವನು, ಅಂಬಿಕಾ ತನಯನಿವನು. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ,
ಶಿಲೆಯಲ್ಲ ಈ ಗುಡಿಯು ಕಲೆಯ ಬಲೆಯು. ಬಂಗಾರದಂತ ಈ ಶಾಲೆಯನ್ನ ಬಿಟ್ಟು ಬೇರೆ ಶಾಲೆಗಳಿಗೆ ಅಥವಾ ಕಾಲೇಜುಗಳಿಗೆ ಹೋಗುತ್ತಿರುವ ವಿದ್ಯಾರ್ಥಿಗಳ ಕುರಿತಾಗಿ ಕೆಲವೊಂದು ಮಾತುಗಳನ್ನು ನಾನು ಆಡಲಿಕ್ಕೆ ನಿಂತಿದ್ದೇನೆ. ಪ್ರಮುಖವಾಗಿರ್ತಕ್ಕಂಥ 3 ಅಂಶಗಳನ್ನು ನಾನು ಇಲ್ಲಿ ತಮಗೆ ತಿಳಿಸಲಿಕ್ಕೆ ಆಸಕ್ತನಾಗಿದ್ದೇನೆ. ಮೊದಲನೇದಾಗಿ ಕೋರ್ಸ್ಗಳ ಆಯ್ಕೆ ವಿಚಾರ. ಇನ್ನೇನೀಗ SLC ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಅಷ್ಟು ಪರ್ಸೆಂಟೇಜ್ ಬಂದಿದೆ ನಂದು, ಕೆಲವೊಬ್ಬರದು ಸಬ್ಜೆಕ್ಟ್ ಹೋಗಿದೆ. ಆ ಥರ ಪಾಸ್ ಆಗಿರೋರು ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು ಎಂಬುವಂತಹ ಗೊಂದಲದಲ್ಲಿ ತಾವಿರ್ತೀರಿ. ಮತ್ತು ಅದೇ ರೀತಿಯಾಗಿ ಪೋಷಕರು ಕೂಡ ಆ ಥರ ಗೊಂದಲದಲ್ಲಿ ಇರ್ತಾರೆ. ದಯವಿಟ್ಟು ಪೋಷಕರಲ್ಲಿ ನಾನು ವಿನಂತಿಸ್ಕೊಳ್ಳೋದೇನಂತಂದ್ರೆ, ಮಕ್ಕಳು ಯಾವ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೋ ಆ ವಿಷಯಕ್ಕೆ ಗಮನ ಕೊಟ್ಟು ಅಥವಾ ಪ್ರಮುಖವಾಗಿ ಆ ವಿಷಯಕ್ಕೆ ಆ ಕೋರ್ಸಿಗೆ ಅವರನ್ನ ಆಯ್ಕೆ. ನನ್ನ ಮಗ ಅಥವಾ ನನ್ನ ಮಗಳು 90 ಮೇಲೆ ಪರ್ಸೆಂಟೇಜ್ ಮಾಡಿದಾಳೆ ಅಥವಾ 95 ಮೇಲೆ ಮಾಡಿದಾಳೆ, ಅವಳನ್ನ ಅಥವಾ ಅವನನ್ನ ಸೈನ್ಸಿಗೆ ಹಾಕ್ಬೇಕು. ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾಳೆ, ಆರ್ಟ್ಸ್ಗೆ ಹಾಕ್ಬೇಕು. ನೋ, ಇವೆಲ್ಲ ಯಾವ ಲೆಕ್ಕಕ್ಕೆ ಬರೋದಿಲ್ಲ. ಈಗ ನಿನಗೆ ಸಂಗೀತದಲ್ಲಿ ಆಸಕ್ತಿ ಇದ್ದು ಸೈನ್ಸ್ ಅಥವಾ ಬೇರೆ ಕೋರ್ಸ್ಗಳನ್ನ ಮಾಡೋದಾದ್ರೆ ಸಾಧ್ಯ ಇಲ್ಲ. ಆ ಒಂದು ಕೋರ್ಸ್ನಲ್ಲಿ ನಿನಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಕಲಾ ವಿಭಾಗ ಇದೆ, ಕಾಮರ್ಸ್ ಇದೆ, ಸೈನ್ಸ್ ಇದೆ, ಡಿಪ್ಲೊಮಾ ಇದೆ, ITI ಇದೆ, ಇನ್ನು ಈ ತರದ ಹಲವಾರು ಕೋರ್ಸ್ಗಳಿದಾವೆ. ನಿಮಗೆ ಯಾವ ಕೋರ್ಸ್ಗಳು ಇಷ್ಟ ಆಗ್ತಾವೋ ಆ ಕೋರ್ಸನ್ನ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ತಮ್ಮ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ, ಅದು ನನ್ನ ಮಗ ನನ್ನ ಮಗಳು ಈ ವಿಷಯದಲ್ಲಿ ಆಸಕ್ತಿ ಇದ್ದಾರೆ ಅಂತಂದು ಹೇಳ್ಬಿಟ್ಟು. ಹಂಗಾದಾಗ ಮಾತ್ರ ಅದು ಅವರು ಯಶಸ್ಸನ್ನ ಪಡಲಿಕ್ಕೆ ಸಾಧ್ಯ. ಒಂದೇ ಒಂದು ಮುಖ್ಯವಾದ ವಿಷಯವನ್ನ ನನ್ನ ಜೀವನದಲ್ಲಿ ಆದದ್ದನ್ನ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 100 ಮನೆ ಇರುವ ಹಳ್ಳಿಯಿಂದ ಬಂದವ. ನಿಮ್ಮ ಶಾಲೆಯಲ್ಲಿ ಅಂದ್ರೆ ನಿಮ್ಮ ಕಾಲೇಜ್ ಪದವಿ ಕಾಲೇಜಿನಲ್ಲಿ ನಾನು ಕನ್ನಡ ಪ್ರೊಫೆಸರ್ ಆಗಿ ಆಯ್ಕೆಯಾಗಿ ನಿಮ್ಮೂರಿಗೆ ಬಂದಿರುವುದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಒಂದು ವಿಷಯವನ್ನ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. BA ಆಯ್ತು, B.Ed ಕೋರ್ಸಿಗೆ ಹೋಗ್ಬೇಕಾಯ್ತು. ನಾನು ಯಾವ ವಿಷಯನ್ನ ಆಯ್ಕೆ ಮಾಡಿಕೊಳ್ಳಿ, ಅದರಲ್ಲಿ ಬರ್ತವೆ. ಆಪ್ಷನಲ್ ಇಂಗ್ಲಿಷ್ ಬರ್ತದೆ, ಕನ್ನಡ ಬರ್ತದೆ. ಅಂದ್ರೆ ಕಲಾ ವಿಷಯದಲ್ಲಿ ಕನ್ನಡ, ಸೋಷಿಯಲ್ ಈ ತರ ಎಲ್ಲ ಇರ್ತದೆ. ನಾನು ಆಕ್ಚುಲಿ ಐಚ್ಛಿಕ ಕನ್ನಡವನ್ನ ಮಾಡಿದ್ದೆ ಎಲ್ಲಿ, ಡಿಗ್ರಿಯಲ್ಲಿ. ನನಗೆ ಬೇರೆಯೊಬ್ರು ತಿಳಿಸಿದ್ರು, ಏನು ಇಂಗ್ಲಿಷ್ ತೆಗೆದುಕೊಂಡ್ರೆ ನಿನಗೆ ಬೇಗ ಕೆಲಸ ಸಿಗುತ್ತೆ ಅಂತಂದು ಹೇಳ್ಬಿಟ್ಟು. ನನಗೆ ಅವಾಗ ಬೇರೆ ವಿಚಾರಗಳು ಯಾವುದು ತಲೆಗೆ ಬರಲ್ಲ. ಹೌದಲ್ವಾ, ನನಗೆ ಬೇಗ, ಯಾಕಂದ್ರೆ ನಾವು ನನ್ನ ತಂದೆ ತಾಯಿಗಳಿಗೆ 8 ಜನ ಮಕ್ಕಳು, ನಾನು 5ನೇವನು. ಹಂಗಾಗಿ ನಮಗೆ ಬೇಗ ಕೆಲಸ ಸಿಗಬೇಕಂತ ಅನ್ನೋದು ಬಹಳ ಪ್ರಮುಖ ಆಗಿತ್ತು. ಬೇರೆ ವಿಚಾರ ಮಾಡಿದೆ, ನಾನು ಇಂಗ್ಲಿಷ್ ತಗೊಂಡೆ. ನನ್ನ ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡ ಇತ್ತು. ನಾನು ಈಗ ಆಸಕ್ತಿ ವಿಷಯದ ಕಡೆಗೆ ಒಂದು ವಿಷಯವನ್ನು ಇಲ್ಲಿ ಹೇಳಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಅಲ್ಲಿ ಇಂಗ್ಲಿಷ್ ತಗೊಂಡೆ, ನನಗೆ ಅದ್ರ ಬಗ್ಗೆ ಆಸಕ್ತಿಯನ್ನು ಇರಲಿಲ್ಲ. ಆದ್ರೆ ಬೇಗ ಕೆಲಸ ಸಿಗ್ತಲ್ಲ ಅಂತಂದು ಹೇಳ್ಬಿಟ್ಟು ನಾನು ಇಂಗ್ಲಿಷ್ ತಗೊಂಡೆ. ಆದ್ರೆ ನಾನು ಹೈಸ್ಕೂಲ್ ಟೀಚರ್ ಆಗ್ಬೇಕಂತಂದ್ರೆ ಒಂದು MA ಇನ್ ಇಂಗ್ಲಿಷ್ ಮಾಡಿರ್ಬೇಕು, ಇಲ್ಲ ಇನ್ನೊಂದು ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡಿರ್ಬೇಕು. ಆರ್ಥಿಕ ಅಡಚಣೆಯ ಕಾರಣ ನಾನು ಆ ಕೋರ್ಸ್ಗಳನ್ನು ಓದಲಾಗಲಿಲ್ಲ. ಆದ್ರೆ ನನ್ನ ಇಷ್ಟದ ವಿಷಯ ಯಾವುದು, ಕನ್ನಡ. ಆದ್ರೆ ಅಲ್ಲಿ ನಾನು ಅನ್ಕೊಂಡೆ, ಅಂದ್ರೆ ಆಸಕ್ತಿ ಇದ್ದ ವಿಷಯದ ಕಡೆಗೆ ಹೋದ್ರೆ ಮಾತ್ರ ನಾವು ಏನಾದ್ರು ಸಕ್ಸಸ್ ಮಾಡಕ್ಕೆ ಸಾಧ್ಯ ಆಗುತ್ತಂತ. ಅವಾಗ ಏನ್ ಮಾಡಿದೆ ನಾನು, ಮತ್ತೆ ಕನ್ನಡ ವಿಶ್ವವಿದ್ಯಾಲಯ ಹೊಸಪೇಟೆಯಲ್ಲಿ ಹಂಪಿ ಇದೆಯಲ್ಲ, ನೋಡಿದ್ರಲ್ಲ ಹಂಪಿ ಎಲ್ಲರೂ, ಕನ್ನಡ ವಿಶ್ವವಿದ್ಯಾಲಯ ಇದೆ. ಮತ್ತೆ ಅಲ್ಲಿ ಬಂದ್ಬಿಟ್ಟು ನಾನು ಏನ್ ಮಾಡಿದೆ, ಕನ್ನಡ MA ಹಚ್ಚಿದೆ. ಕನ್ನಡ ವಿಷಯದಲ್ಲಿ ಇಡೀ ವಿಶ್ವವಿದ್ಯಾಲಯಕ್ಕೆ ಮೊದಲನೆಯದಾಗಿ ಪ್ರಥಮ ರ್ಯಾಂಕ್ ಪಡೆದುಕೊಂಡು ಅಲ್ಲಿ ಪಾಸ್ ಆದೆ. ಅದೇ ಕಾರಣಕ್ಕಾಗಿ ನನಗೆ ಅಲ್ಲಿ PhD ಸಿಕ್ತು. PhD ಆದ್ಮೇಲೆ ನೆಟ್ಟು, ಸ್ಲೆಟ್, JRF ಅಂತಂದೇಳಿ ಇವು ಬರ್ತವೆ, ಅವು ನಿಮಗೆ ಮುಂದೆ ಗೊತ್ತಾಗ್ತವೆ. ಅದೆಲ್ಲ ಆಗಿ 14 ಲಕ್ಷ ರೂಪಾಯಿಗಳನ್ನು ನಾನು ಫೆಲೋಶಿಪ್ ಆಗಿ ಸರ್ಕಾರದಿಂದ ಪಡೆದಿದ್ದೇನೆ. ನಿಮಗೂ ಇಂಥ ಅವಕಾಶಗಳಿದಾವೆ. ನನಗೆ ಲಕ್ಷ ಅಂತಂದ್ರೆ ಒಂದು ತರದ ಏನದು, 1000 ರೂಪಾಯಿನೇ ನೋಡದೆ ಇರ್ತಕ್ಕಂಥವ್ರು 1 ಲಕ್ಷ ನೋಡಿದ್ರೆ ಯಾವ ರೀತಿ ಆಗ್ಬೇಡ. ಒಂದೇ ಸರಿ 4 ಲಕ್ಷ ನನ್ನ ಅಕೌಂಟಿಗೆ ಬಂತು. ನಾನು ಅವತ್ತು ರಾತ್ರಿ ನನಗೆ ನಿದ್ದೆನೇ ಬರಲಿಲ್ಲ ಅವತ್ತು. ಅಂದ್ರೆ ಎಷ್ಟು ಅವಕಾಶಗಳಿದಾವೆ. ನಾನು PhD ಮಾಡ್ಬೇಕಂತ ಹೋಗಿದ್ದಲ್ಲ, ಕನ್ನಡ MA ಮಾಡಿದೆ, ಅಲ್ಲಿ ರ್ಯಾಂಕ್ ಬಂತು, PhD ಕೊಟ್ಟರು ನನಗೆ. PhD ಮುಗಿಸಿದ ಆದ್ಮೇಲೆ ನನಗೆ PhD ಇನ್ನೂ 1 ತಿಂಗಳೇ ಇತ್ತು. ಅವಾಗ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನಾನು FDA ಆಗಿ ಆಯ್ಕೆಯಾದೆ.
ಇದೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಕೂಡ ವಿದ್ಯಾರ್ಥಿ ಹಂತದಲ್ಲಿ ಇದ್ದಾಗ ಯಾವ್ಯಾವ ಗುರಿಗಳನ್ನ ಇಟ್ಕೊಬೇಕು, ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. FDI ಆಗಿ ಆಯ್ಕೆ ಆದೆ. ನಾನು ಮೂಲತಃವಾಗಿ ಅಂದ್ರೆ ಮೊದಲಿಂದಲೂ ಒಬ್ಬ ಶಿಕ್ಷಕನ ಆಗ್ಬೇಕಂತಂದೇಳಿ ನನ್ನ ಗುರಿ ಇತ್ತು. ಅಲ್ಲಿಗೆ ಹೋದೆ. ಮೊದಲನೆಯ ದಿನದಿಂದಲೂ ಕೂಡ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಏನು ಆಗಿದ್ದೀನಲ್ಲ, ಅವತ್ತಿನ ದಿನವರೆಗೂ ನನಗೆ ಆಸಕ್ತಿ ಇರಲಿಲ್ಲ ಅಥವಾ ಅಲ್ಲಿ ಕೆಲಸ ಮಾಡಲು ಇಚ್ಛೆ ಇರಲಿಲ್ಲ. ಹಂಗಾಗಿ ನಾನು ಮತ್ತೆ ಸತತ 2 ವರ್ಷಗಳ ಕಾಲ ಓದಿ ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಡೀ ಕಲ್ಯಾಣ ಕರ್ನಾಟಕಕ್ಕೆ 4ನೇ ರ್ಯಾಂಕ್ ಬಂದು GM ನಲ್ಲಿ ಆಯ್ಕೆಯಾಗಿ ನಾನು ನಿಮ್ಮೂರಿಗೆ ಪದವಿ ಕಾಲೇಜಿನ ಕನ್ನಡ ಶಿಕ್ಷಕನಾಗಿ ಬಂದಿದ್ದೇನೆ. ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ, ಇನ್ನೊಮ್ಮೆ ಹೇಳ್ತೇನೆ ನಾನು, ಏನು ಎಷ್ಟೇ ಪರ್ಸೆಂಟೇಜ್ ಬಂದಿರಲಿ ನಿಮಗೆ ನಿಮ್ಮ ಆಸಕ್ತಿಯ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳಿ. ಒತ್ತಿ ಯಾಕೆ ಹೇಳ್ತಾನೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದು. ಅಯ್ಯೋ ನಾನು ಸೈನ್ಸ್ ಮಾಡ್ಬೇಕಾಯ್ತು ಆರ್ಟ್ಸ್ ತೆಗೆದುಕೊಂಡ್ಬಿಟ್ಟೆ, ಅಥವಾ ನಾನು ಕಾಮರ್ಸ್ ಮಾಡ್ಬೇಕಾಗಿತ್ತು ಅದನ್ನ ತಕೊಂಡ್ಬಿಟ್ಟೆ. ಏನಿಲ್ಲ, ಎಲ್ಲ ವಿಷಯಗಳಿಗೂ ಕೂಡ ಅದರದೇ ಆಗಿರ್ತಕ್ಕಂಥ ಸ್ಥಾನ ಇದೆ. ಇವತ್ತು ಕಲಾ ವಿಭಾಗದಲ್ಲಿ ಓದಿ IAS KS ಆಫೀಸರ್ಗಳು ಆಗಿದ್ದು ತಮ್ಮ ಕಣ್ ಮುಂದಿದೆ. ನಾನು ಸೈನ್ಸ್ ಮಾಡಿದ್ರೆ ಮಾತ್ರನೇ ಅಲ್ಲಿಗೆ ಹೋಗ್ಬೋದು ಅಂತಂದು ಏನಿಲ್ಲ. ಹಂಗಾಗಿ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು ಎಂಬುದನ್ನ ನೀವು ಯೋಚನೆ ಮಾಡಿ. ನೆಕ್ಸ್ಟ್ ಆಮೇಲೆ ಸಹನೆ ಗುಣ, ಆತ್ಮವಿಶ್ವಾಸ. ನಾನು ಇಲ್ಲಿ ಕುಳಿತಿದ್ದಾಗ ಮೊದಲೇ ವಿದ್ಯಾರ್ಥಿ ಏನು ಮಾತಾಡಿಲ್ಲಲ್ಲ, ಆವಾಗ ನನಗೊಂದು ಮಾತು ನೆನಪಾಯಿತು. ಅದು ಯಾರೋ ಹರಿಹರ ಮತ್ತು ರಾಘವಾಂಕ ಎಂಬತಕ್ಕಂಥ ಕವಿಗಳಿದ್ದಾರೆ. ರಾಘವಾಂಕ ಒಂದು ಮಾತು ಹೇಳ್ತಾನೆ, ಏನು ನಡೆಯುವವರು ಎಡಬುವವರಲ್ಲದೆ ಕುಳಿತವರು ಎಡಬುವರೇ. ಇದು ಮಾತಿನ ಅರ್ಥ ಏನಂತಂದ್ರೆ ನಡ್ಕೊಂಡು ಹೋಗೋರು ಮಾತ್ರ ಅಲ್ಲಿ ಕಲ್ಲಿದೇನೋ ಮುಳ್ಳಿದೇನೋ ತೆಗ್ದಿದೇನೋ ದಿನ್ನೆ ಇದೇನೋ ಅಂತಂದು ಮಾತ್ರ ಗೊತ್ತಾಗೋದು. ಅವಳು ಮಾತಾಡ್ಬೇಕಾದ್ರೆ ಅರ್ಧ ಸ್ಟಾಪ್ ಮಾಡಿ, ಏನೋ ಫೀಲಿಂಗ್ ಇತ್ತು ಅವಳ ಹತ್ರ ಮಾತಾಡಬೇಕಾದ್ರೆ, ಅವಳು ಬಿಡ್ಲಿಲ್ಲ ಅಂದ್ರೆ ತನ್ನ ಮಾತನ್ನ ನಿಲ್ಲಿಸ್ಲಿಲ್ಲ. ನಾನು ಹೇಳ್ಬೇಕಂತಂದು ಹೇಳ್ಬಿಟ್ಟು ಪದೇ ಹೇಳಿದ್ಲ ಅವಳು. ಅದು ಅವಳ ತಾಕತ್ತು ಮತ್ತು ಅವಳ ಶಕ್ತಿ. ಆಕೆಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಆ ಸಂದರ್ಭದಲ್ಲಿ ಇಲ್ಲಿ ಕಾರ್ಯಕ್ರಮ ನಡೆಸುವವರು ಕೂಡ ನಾವು ಸಾಕ್ಬಿಡಮ್ಮ ಅಂತ ಹೇಳಿಲ್ಲ, ಅದು ಇವರ ಶಕ್ತಿ, ಇವರಿಗೂ ಒಂದು ಚಪ್ಪಾಳೆ ಬರಬೇಕು. ಹಂಗಾಗಿ ಆತ್ಮವಿಶ್ವಾಸ ಮತ್ತು ಸಹನೆ ಬಹಳ ದೊಡ್ಡದು. ನಾವು ಯಾವಾಗಲೂ ಪೇಷನ್ಸ್ ಇಂದ ಇರಬೇಕು. ಆಮೇಲೆ ಎಷ್ಟೋ ಜನ ಅಂಗವೈಕಲ್ಯ ಉಳ್ಳವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಾಧನೆಯನ್ನು ಮಾಡಿದ್ದಾರೆ. ನಮಗೇನ್ರಿ 2 ಕಾಲಿದಾವೆ, ಕಣ್ಣಿದಾವೆ, ಎಲ್ಲ ಒಬ್ಬ ಮನುಷ್ಯನಿಗೆ ಬೇಕು, ಅದೆಲ್ಲವೂ ನಮಗಿದೆ. ನಮಗೆ ಮಾಡೋಕ್ಕಾಗಲ್ವಾ? ಮಾಡಲೇಬೇಕು. ದೃಢ ಮನಸ್ಸಿದ್ರೆ, ನಮಗೆ ಶ್ರಮ ಇದ್ರೆ ಮಾಡೇ ಮಾಡ್ತೀವಿ ನಾವು. ಹಂಗಾಗಿ ಈ ಭೂಮಿಯಲ್ಲಿ ನಾವೆಲ್ಲ ಹುಟ್ಟಿದೀವಿ, ಏನಾದ್ರೂ ಒಂದು ಸಾಧನೆ ಮಾಡಿ ಹೋಗ್ಲೇಬೇಕು ಅಲ್ವಾ? ಆಮೇಲೆ ಪ್ರತಿ ವರ್ಷ ನೀವು ಕೇಳಿರ್ಬೋದು, SLC ಮತ್ತು PUC ರಿಸಲ್ಟ್ ಬಂದ ತಕ್ಷಣ ಫೇಲ್ ಆಗೋದು ಒತ್ತಟ್ಟಿಗಿರ್ಲಿ, ಅಯ್ಯೋ ನನಗೆ ಸಬ್ಜೆಕ್ಟ್ ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟವಲ್ಲ ಅಂತಂದು ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥ ವಿಚಾರಗಳು ನಮ್ಮ ಕಣ್ಮುಂದೆ ಇದಾವೆ. ನಮ್ಮ ವಿದ್ಯಾರ್ಥಿಗಳು ಆಗಲ್ಲ ಬಿಡ್ರಿ. ದಯವಿಟ್ಟು ಆ ತರದ ಯಾವ ಪ್ರಯತ್ನವನ್ನು ನೀವು ಮಾಡಬೇಡ್ರಿ. ಸಾಕಷ್ಟು ಅವಕಾಶಗಳಿದಾವೆ. ಒಳ್ಳೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ಗಳು ಬಂದು ನಿಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನ ಗಗನಕ್ಕೇರಿಸಿ ಅಲ್ವಾ? ಆಮೇಲೆ 3ನೇ ಪಾಯಿಂಟ್, ಜ್ಞಾನವನ್ನ ಗಳಿಸಿಕೊಳ್ಬೇಕು. ಒಬ್ಬ ವಿದ್ಯಾರ್ಥಿನಿ ಮಾತಾಡ್ತಾ ಹೇಳಿದ್ಲು, ಏನು ಶಿಕ್ಷಣ ದೊಡ್ಡ ಶಕ್ತಿ ಅಂತಂದು ಹೇಳ್ಬಿಟ್ಟು, ನಾಲೆಜ್ ಈಸ್ ಪವರ್ ಅಂತಂದು ಹೇಳ್ಬಿಟ್ಟು ಒಬ್ಬ ಇಂಗ್ಲಿಷ್ ಕವಿ ಬೆಕೆನ್ ಎಂಬತಕ್ಕಂಥ ಕವಿ ಹೇಳ್ತಾನೆ. ಹಿಂದೆ ರಾಜ ಮಹಾರಾಜರುಗಳೆಲ್ಲ ತಮ್ಮ ಅಧಿಕಾರವನ್ನ ಚಲಾಯಿಸಿ ಅವರು ಈ ಇಡೀ ಜಗತ್ತನ್ನ ಆಳ್ತಾ ಇದ್ರು. 10 ವರ್ಷ ಅಥವಾ 20 ವರ್ಷಗಳ ಹಿಂದೆ, ಇವತ್ತಿಗೂ ಸ್ವಲ್ಪ ಮಟ್ಟಿಗಿದೆ, ರಾಜಕಾರಣಿಗಳು ತಮ್ಮ ಅಧಿಕಾರವನ್ನು ಚಲಾಯಿಸಿ ಜಗತ್ತನ್ನ ಆಳ್ತಾ ಇದ್ರು. ಆದ್ರೆ ದಯವಿಟ್ಟು ವಿದ್ಯಾರ್ಥಿಗಳ ಇವತ್ತು ಗಮನಿಸಿ, ಜ್ಞಾನವು ಜಗತ್ತನ್ನ ಇವತ್ತು ಆಳ್ತಾ ಇದೆ. ಯಾವ ಮಟ್ಟದ ವಿದ್ಯಾರ್ಥಿಗಳನ್ನೇ ಆಗಿರಲಿ, ನಿಮಗೇನಾದ್ರೂ ಒಳ್ಳೆ ಪವರ್ಫುಲ್ ನಾಲೆಜ್ ಇದ್ರಪ್ಪ ಅಂದ್ರೆ ಇವತ್ತು ಆಳ್ತಾ ಇರೋದು ಏನಂತಂದ್ರೆ ಜ್ಞಾನ. ಹಂಗಾಗಿ ಒಳ್ಳೆ ಚೆನ್ನಾಗಿ ಓದಿ. ಇನ್ನೇನು ಕಡಿಮೆ ಸಮಯ ಇದೆ ಅಂತಂದೇಳಿ ಯಾವತ್ತು ಅನ್ಕೊಳ್ಬೇಡ್ರಿ, ಆಯ್ತಾ? ಇನ್ನೂ ಟೈಮ್ ಇದೆ. ನೀಟಾಗಿ ಎಲ್ಲ ಶ್ರಮ ಪಟ್ಟು ನೋಟ್ಸ್ ಮಾಡ್ಕೊಳ್ರಿ, ಒಳ್ಳೆ ಮಾರ್ಕ್ಸ್ ಗಳನ್ನ ತೆಗಿರಿ. ಆಮೇಲೆ ನಾನು ಇಲ್ಲಿ ಬಂದ ತಕ್ಷಣ, ಈ ಊರಿಗೆ ಬಂದ ತಕ್ಷಣ ಒಂದು ಆಶ್ಚರ್ಯದ ಸಂಗತಿ ಅಂತಂದ್ರೆ, ಏನಪ್ಪ ಇದು 1000-2000 ಮನೆ ಇರ್ಬೋದು, ಇಲ್ಲಿ ಇಷ್ಟೊಂದು ಸುಸಜ್ಜಿತವಾಗಿರ್ತಕ್ಕಂಥ ಕನ್ನಡ ಶಾಲೆಗಳು ಇಲ್ಲಿ ಇದಾವಲ್ಲ ಅಂತಂದು ಹೇಳ್ಬಿಟ್ಟು ಬಹಳ ನನಗೆ ಹೆಮ್ಮೆ ಅನಿಸಿತ್ತು. ಆಮೇಲೆ ಇಂಥ ಊರಲ್ಲಿ ಕೂಡ 1ನೇ ತರಗತಿಯಿಂದ PU ಕಾಲೇಜಿನವರೆಗೆ ಒಂದೇ ಗ್ರೌಂಡ್ ನಲ್ಲಿ, ಮತ್ತೆ ಆಮೇಲೆ ಡಿಗ್ರಿ ಕಾಲೇಜು ಕೂಡ ಈ ಊರಲ್ಲಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬಹಳ ಹೆಮ್ಮೆ ಅನಿಸಿತ್ತು.
ಈ ಡಿಗ್ರಿ ಕಾಲೇಜು ಮತ್ತು PU ಕಾಲೇಜುಗಳನ್ನು ಈ ಊರಿಗೆ ತಂದಿರತಕ್ಕಂಥ ಎಲ್ಲ ಮಹನೀಯರಿಗೆ ನಾನು ವಿನಮ್ರವಾಗಿ ವಂದಿಸ್ತೇನೆ. ಕೊನೆಗೊಂದು ಮಾತು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಮೂಡಣದಲ್ಲಿ ಉದಿಸಿದ ಸೂರ್ಯ ಪಡುವಣದತ್ತ ಜಾರಿ ಮುಳುಗಲೇಬೇಕು. ಏನು? ಮೂಡಣದಲ್ಲಿ ಉದಿಸಿದ ಸೂರ್ಯ ಪಡುವಣದತ್ತ ಜಾರಿ ಮುಳುಗಲೇಬೇಕು. ಪ್ರಪಂಚದಲ್ಲಿ ಉದಿಸಿದ ಪ್ರತಿಯೊಂದು ಪ್ರಾಣಿಯೂ ಕೂಡ ತನ್ನ ಅಂತ್ಯವನ್ನ ಕಾಣಲೇಬೇಕು. ನಾವೆಲ್ಲರೂ ಜನಿಸಿರುವುದು ಈ ಭುವನದ ಭಾಗ್ಯ. ಎರಡು ಋಣಗಳನ್ನ ನಾವು ತೀರಿಸ್ಲಿಕ್ಕೆ ಆಗೋದಿಲ್ಲ, ತಾಯಿಯ ಋಣವನ್ನ ಮತ್ತು ಈ ಭೂಮಿಯ ಋಣವನ್ನ. ನಾವು ಒಳ್ಳೆ ಕಾರ್ಯಗಳನ್ನ ಮಾಡುವುದ್ರ ಮೂಲಕ ಅಲ್ಪ ಸ್ವಲ್ಪ ಆ ಋಣವನ್ನ ತೀರಿಸಿ ನಾವು ಮುಂದೋಗ್ಬೇಕಾಗಿದೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್, ಚೆನ್ನಾಗಿ ಎಕ್ಸಾಮ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಶಾಲಾ ಮುಖ್ಯ ಗುರುಗಳಿಗೂ ಮತ್ತು ಎಲ್ಲ ಈ ಊರಿನ ಗುರು ಹಿರಿಯರಿಗೆ ನಮಿಸುತ್ತಾ ನಾನು ಮಾತನ್ನ ಮುಗಿಸ್ತೇನೆ. ನಮಸ್ತೆ. ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿಯನ್ನು ಹೊಂದಬೇಕು. ಆ ಗುರಿ ಸಾಧನೆಗಾಗಿ ಸತತ ಪ್ರಯತ್ನವನ್ನು ಮಾಡಬೇಕು. ಜ್ಞಾನದಿಂದ ಮಾತ್ರ ನಾವು ಉನ್ನತ ಹುದ್ದೆಯನ್ನು ಪಡೆಯಬೇಕೆಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಹುಲ್ಗಪ್ಪ ಸರ್ ಅವರಿಗೆ ಧನ್ಯವಾದಗಳು. ಸಮಯ ಬಹಳ ಆಗಿದೆ, ಎಲ್ಲರಿಗೂ ಹಸುವಾಗಿರ್ಬೋದು. ಮಕ್ಕಳಿಗೆ ಜಾಸ್ತಿ ಮಾತಾಡಲ್ಲ, ಮೊದಲೇ ಮಾತು ಕೊಡ್ತೀನಿ. ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ಮಹನೀಯರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಸುಂಕದ ಗುರುಗಳೇ ಹಾಗೂ ನನ್ನ ಆತ್ಮೀಯ ಗುರು ವೃಂದವೇ ಹಾಗೂ ಅತಿ ನೆಚ್ಚಿನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಪ್ರಾರಂಭದಿಂದ ಮಕ್ಕಳು ತಮ್ಮ ಅನಿಸಿಕೆಗಳನ್ನು ನೋಡಿದ್ರು. ಅವರಲ್ಲಿ ಎಷ್ಟು ಭಾವನೆಗಳ ಹೋರಾಟ ನಡೆದಿತ್ತು ಅಂತಂದ್ರೆ ಅವ್ರು ನೋಡಿದ್ರೆ ಗೊತ್ತಾಗ್ತಿತ್ತು. ಅವ್ರ ಮುಂದೆ ಪದಗಳಿರಲಿಲ್ಲ. ಯಾವ ಪದವನ್ನು ಉಪಯೋಗಿಸಿ ನಾವು ಮಾತನಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಮಕ್ಕಳೇ, ನಿಮ್ಮ ಮುಖದಲ್ಲಿ ನಾವೆಲ್ಲವನ್ನು ಅರ್ಥ ಮಾಡ್ಕೊಂಡ್ವಿ. ಅದು ಸಹಜ. ಯಾಕಂತಂದ್ರೆ ನೀವು ಈ ಅಂಗಳದಲ್ಲಿ ಕೆಲವೊಬ್ರು 3 ವರ್ಷ ಇರ್ತೀರಿ, ಕೆಲವರು 2 ವರ್ಷ ಇರ್ತೀರಿ. ನೀವು ಬಂದಾಗ ನಿಮಗೆ ನಾವು ಹೊಸಬ್ರು, ನಮಗೆ ನೀವು ಹೊಸಬ್ರು. ಆದ್ರೆ ಇಲ್ಲಿ ನೆಲದಲ್ಲಿ ಬಂದಂತ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅಂತ ತಿಳ್ಕೊಳ್ಳೋದು ನಮ್ಮ ಶಿಕ್ಷಕರ ಒಂದು ಗುಣ ಅದು. ಹೀಗಾಗಿ ಓದೋ ಮಕ್ಕಳಿಂದ ಓದಲಾರದಂತ ಮಕ್ಕಳವರೆಗೂ ನಾವೆಲ್ಲರನ್ನು ಒಂದೇ ರೀತಿ ಕಾಣ್ತಾ ಇರ್ತೀವಿ. ನಾನು ಇಲ್ಲಿ ಇವತ್ತ ಹೆಚ್ಚಿಗೆ ಸ್ವಲ್ಪ 10ನೇ ತರಗತಿ ಮಕ್ಕಳಿಗೋಸ್ಕರ ನಾನು ಮಾತಾಡ್ತೀನಿ. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಶಿಕ್ಷಣ ಮತ್ತು ವಿದ್ಯೆಯ ಮಹತ್ವ ಎಷ್ಟೊಂದು ಇರುತ್ತೆ. ಆ ಒಂದು ಶಕ್ತಿ ನಮ್ಮಲ್ಲಿ ಇದ್ರೆ ನಾವು ಜೀವನದೊಳಗೆ ಯಾವ ರೀತಿ ಮೇಲೆ ಬರ್ಬೋದು ಅಂತ. ನಮ್ಮ ಶಕ್ತಿ ಅಂದ್ರೆ ನಮ್ಗೆ ಸಿಗುವಂತ ವಿದ್ಯೆ. ಪ್ರತಿಯೊಬ್ಬರಲ್ಲಿನೂ ಒಂದೊಂದು ಪ್ರತಿಭೆ ಇರುತ್ತೆ. ಅದು ಏನು ಅಂತ ಗುರುತಿಸೋದು ಶಿಕ್ಷಕರು ಮಾಡಿರ್ತಾರೆ. ಅದನ್ನ ನಿಮಗೆ ತೋರಿಸಿನೂ ಕೂಡ ಕೊಟ್ಟಿರ್ತಾರೆ. ಅದನ್ನ ಬೆಳೆಸ್ಕೊಂಡು ಹೋಗೋದು ಕೂಡ ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಯಾಕಂದ್ರೆ ಈಗ ಒಂದು ತಿಳುವಳಿಕೆ ಮಟ್ಟಕ್ಕೆ ಬಂದಿರ್ತೀರಿ ನೀವು. 10ನೇ ತರಗತಿ ಅಂದ್ರೆ ಜೀವನದಲ್ಲಿ ಮೊದಲನೇ ಹಂತ. ಅದನ್ನ ನಾವು ಗಟ್ಟಿಯಾಗಿ ಇಟ್ವಿ ಅಂತಂದ್ರೆ ಮುಂದಿನ ಮೆಟ್ಟಿಲುಗಳು ನಮಗೆ ಸಲೀಸಾಗಿ ಸಿಗ್ತವೆ. ಹಾಗಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಮಯ ಕಾಲ ಸಮೀಪವಾಗಿದೆ. ಇನ್ಮೇಲಾದ್ರೂ ನೀವು ಚೆನ್ನಾಗಿ ಓದಬೇಕು. ಯಾವುದೇ ರೀತಿ ಕೀಳರಿಮೆ ಬೇಡ. ಕೀಳರಿಮೆ ಅನ್ನೋದು ಮನುಷ್ಯನನ್ನ ಕೊಲ್ಲುವಂತ ಒಂದು ವಿಷಕಾರಿ ವಸ್ತು ಅಂತ ತಿಳ್ಕೊಳ್ರಿ. ಯಾಕಂದ್ರೆ ಎಲ್ಲರಲ್ಲೂ ಶಕ್ತಿ ಇರುತ್ತೆ, ಅದ್ರ ಬಗ್ಗೆ ನಿಮಗೆ ನಂಬಿಕೆ ಇರಲ್ಲ. ಮೊದಲು ನಮ್ಮನ್ನ ನಾವು ನಂಬಬೇಕು, ನಮ್ಮನ್ನ ನಾವು ಗೌರವಿಸ್ಕೊಳ್ಬೇಕು. ಅವಾಗ ಮತ್ತೊಬ್ರು ನಮ್ಮನ್ನು ಗೌರವಿಸ್ತಾರೆ. ನಮ್ಮನ್ನ ನಾವೇ ಗೌರವಿಸ್ತಾ ಇದ್ರೆ ಮತ್ತೊಬ್ರು ನಮ್ಮನ್ನು ಗೌರವದಿಂದ ನೋಡಲ್ಲ. ಅದನ್ನ ಬೆಳೆಸ್ಕೋಬೇಕಾಗೋದು, ಆ ಶಕ್ತಿಯನ್ನು ಬೆಳೆಸ್ಕೋಬೇಕಾಗಿರೋದು ನಾವೇ. ಈಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಅಕಸ್ಮಾತಾಗಿ ಎಡವಿ ಬೀಳ್ತೀವಿ. ಬಿದ್ದಾಗ ಯಾರು ಬಂದು ನಮ್ಮನ್ನ ಎಬ್ಸಲ್ಲ, ನೋಡಿ ನಗ್ತಾರೆ. ಅಯ್ಯೋ ಬಿದ್ಲು, ಅಯ್ಯೋ ಬಿದ್ದ ಅಂತ. ಎದ್ದು ಹೋಗ್ಬೇಕಾದವ್ರು ಯಾರು? ನಾವೇ. ಹೌದಾ? ಅದಕ್ಕಾಗಿ ಎಷ್ಟೇ ಈಗ ಈ ಹಿಂದಿನ ಪರೀಕ್ಷೆಗಳ ಫಲಿತಾಂಶ ಏನೇ ಆಗಿರ್ಲಿ, ಅದ್ರ ಬಗ್ಗೆ ಯಾವುದು ಗೊಂದಲವನ್ನ ಇಟ್ಕೊಳ್ಳದೆ ಒಂದು ಆತ್ಮವಿಶ್ವಾಸದಿಂದ ಇನ್ನು ಮೇಲಾದ್ರೂ ಓದಂತ ಹುಡುಗರು ಮುಂದೆ ಹೋಗಿರ್ತೀರಿ, ಅದು ಗೊತ್ತು. ನಾನು ಹೇಳಿದ್ದು ಸ್ವಲ್ಪ ನಿಧಾನಗತಿ ಓದ್ತಾ ಇರುವಂತ ಮಕ್ಕಳ ಬಗ್ಗೆ. ಆ ಒಂದು ಕೀಳರಿಮೆ ಬೇಡ. ಇನ್ನೂ ಸಮಯ ಇದೆ, ಆ ಸಮಯ ನಿಮ್ಮ ಕೈಯಲ್ಲಿದೆ. ಅದನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾನು ಹೇಳ್ತೇನೆ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನೀವೇನು ಈ ಶಾಲೆಗೆ ಬಂದಿರಲ್ಲ, ನಿಜವಾಗ್ಲೂ ಪುಣ್ಯವಂತರು, ನೀವು ಅದೃಷ್ಟವಂತರು. ನನ್ನ 28-29 ಸರ್ವೀಸಿನಲ್ಲಿ ನಾನು ಹೆಚ್ಚು ಇಷ್ಟಪಟ್ಟಿದ್ದು ಶಾಲೆ ಅಂದ್ರೆ GHS ಹೊಸಬಂಡಿ ಹರ್ಲಾಪುರ.
ನಾನು ಇವತ್ತು ಇಲ್ಲಿಂದ ಹೋಗಿರ್ಬೋದು, ನೀವು ನಂಬ್ರಿ ಬಿಡ್ರಿ, ಪ್ರತಿನಿತ್ಯ ನನ್ನನ್ನು 10ನೇ ತರಗತಿಯಲ್ಲಿ ಇಲ್ಲಿ ಮಕ್ಕಳನ್ನ ನಾನು ನೆನೆಸ್ಕೊಳ್ತೇನೆ. ಯಾಕಂತಂದ್ರೆ ನಿಮ್ಮಲ್ಲಿ ನಿಜವಾಗ್ಲೂ ಈ ಕಡೆ ಭಾಗದಲ್ಲಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ ಇದೆ, ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಗೊತ್ತಿಲ್ಲ. ನಾವು ಹಿಂದಿನ 2-3 ಬ್ಯಾಚ್ಗಳನ್ನ ಬಹಳ ಕಷ್ಟಪಡೋದು ಪ್ರತಿಯೊಬ್ಬ ಶಿಕ್ಷಕರ ಹೊಣೆಯದು. ಅದಕ್ಕೆ ಸರಿಯಾದಂತ ಒಂದು ಸ್ಪಂದನೆ ಬೇಕಾಗುತ್ತೆ. ಆ ಸ್ಪಂದನೆಯನ್ನು ಹಿಂದಿನ ಬ್ಯಾಚ್ಗಳು ಕೊಟ್ಟಿದ್ವು, ನಮಗೆ ಆ ರಿಸಲ್ಟ್ ಬಗ್ಗೆನೂ ನಮಗೆ ತೃಪ್ತಿ ಇತ್ತು. ಆದರೆ ಈ ವರ್ಷನೂ ಕೂಡ ಅದೇ ಒಂದು ನೀವು ಫಲಿತಾಂಶವನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಇಲ್ಲಿಯ ಒಂದು ಈ ಶಾಲೆ ಬಗ್ಗೆ ಹೊರಗಡೆ ತುಂಬಾ ಒಳ್ಳೆಯ ಹೆಸರಿದೆ, ಆ ಹೆಸರನ್ನು ಉಳಿಸ್ಕೊಡ್ಬೇಕು ಅಂತ ಎಲ್ಲ ಮಕ್ಕಳಲ್ಲಿ ನಾನು ಕೇಳ್ಕೊಳ್ತೇನೆ. ಆಮೇಲೆ ಈ ಶಾಲೆ ಬೌದ್ಧಿಕವಾಗಿ ಇರ್ಬೋದು, ಅಂತರಂಗಿಕವಾಗಿ ಇರ್ಬೋದು, ಬಹಳ ಗಟ್ಟಿಮುಟ್ಟಾದಂಥದ್ದು. ಯಾಕಂತಂದ್ರೆ ಯಾವ ಪ್ರೈವೇಟ್ ಶಾಲೆಗಿಂತ ಈ ಶಾಲೆ ಕಡಿಮೆ ಇಲ್ಲ. ಅದು ನಿಜವಾಗ್ಲೂ ನೀವು ತಿಳ್ಕೋಬೇಕು. ಇಲ್ಲಿ ಸಿಗುವಂತ ಸೌಲಭ್ಯಗಳಾಗಿರ್ಬೋದು ಹೊರಗಡೆ ಇಲ್ಲ. ನೋಡ್ರಿ, ಒಂದು ಸಂಗೀತದಲ್ಲಾಗಿರ್ಬೋದು, ನಮ್ಮ ವಂದಾಲ್ ಸರ್ ಬಗ್ಗೆ ಭಾಳ ಮಾತಾಡ್ಬೇಕಾದ್ರೆ ಈಗ ಸಮಯ ಇಲ್ಲ, ಮಧ್ಯಾಹ್ನ ಮಾತಾಡೋಣ. ಅವರು ಬಂದ್ಮೇಲೆ ಯೋಗದ ಬಗ್ಗೆ ಆಗಿರ್ಬೋದು, ಸಂಗೀತದ ಬಗ್ಗೆ ಆಗಿರ್ಬೋದು, ಅವು ಏನು ಕೊಡ್ತಾವಪ್ಪ ಅಂದ್ರೆ ಶಾಲೆಗೆ ಒಂದು ಹೊಸ ಕಳೆಯನ್ನೇ ಕೊಟ್ವಿ ಇಲ್ಲಿ. ಹೀಗಾಗಿ ಇದು ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ಹೊಸಬಂಡಿ ಯರ್ಲಾಪುರ ಶಾಲೆ ಅಂದ್ರೆ ಅದು ಗೌರ್ಮೆಂಟ್ ಶಾಲೆ ಅಲ್ಲ, ಪ್ರೈವೇಟ್ ಶಾಲೆಗಿಂತ ಬಲ ಇದೆ ಅಂತ ಹೇಳ್ತಿರ್ತೀನಿ ಒಂದು ಅಭಿಮಾನದಿಂದ. ಆಮೇಲೆ ಇಲ್ಲಿ ಇರೋಂಥ ಶಿಕ್ಷಕರು ಕೂಡ ಪ್ರತಿಯೊಬ್ಬ ಮಕ್ಕಳ ಬಗ್ಗೆ ಕಾಳಜಿಯನ್ನು ಇಟ್ಟಂಥವ್ರಿದ್ದಾರೆ. ಆಮೇಲೆ ಇಲ್ಲಿ ಅದಕ್ಕೆ ಮಾರ್ಗವನ್ನು ಹಾಕಿ ಕೊಡುವಂಥ ಸುಂಕ ಸರ್ ಅವ್ರ ತಲೆ ಇದೆಯಲ್ಲ, ಅದು ಭಾಳ ಗ್ರೇಟ್ ಮೊದಲೇ. ಯಾಕಂತಂದ್ರೆ ಇಲ್ಲಿ ಗೆಸ್ಟ್ ಟೀಚರ್ನ ತಗೊಳ್ಳುವಾಗ ಇನ್ನು ನಾನು ಇದ್ದೆ ಅವಾಗ ನನಗೆ ಮತ್ತು ನಾಗವೇಣಿ ಮೇಡಮ್ ಅವ್ರಿಗೆ ಆ ಜವಾಬ್ದಾರಿನ ಕೊಟ್ಟರು. ಅವ್ರು ಹೇಗೆ ಸಿಲೆಕ್ಟ್ ಮಾಡಿದ್ರು ಅಂತಂದ್ರೆ ಪ್ರತಿಯೊಬ್ಬ ಟೀಚರ್ಗೆ ಡೆಮೋ ಕ್ಲಾಸಸ್ ಕೊಡಿಸಿ ನಮ್ಮಿಬ್ಬರನ್ನಲ್ಲಿ ಕೂಡಿಸಿ ನಾವು ಅವರಿಗೆ ಪ್ರತಿಯೊಬ್ಬ ಟೀಚರ್ ಯಾವ ರೀತಿ ಡೆಮೋ ಕೊಟ್ಟರು ಅನ್ನೋದನ್ನ ಅವ್ರಿಗೆ ನಾವು ಹೇಳಿದ್ವಿ. ಆ ಥರ ಒಂದು ನಿಜವಾಗ್ಲೂ ಯಾರಲ್ಲಿ ಒಂದು ಟ್ಯಾಲೆಂಟ್ ಇದೆ, ಒಂದು ಪ್ರೌಢತೆ ಇದೆ ಅಂತ ಶಿಕ್ಷಕರನ್ನ ಅವರು ಆಯ್ಕೆ ಮಾಡಿಕೊಂಡು ನಿಮ್ಮ ಎದುರಿಗೆ ತಂದು ನಿಲ್ಲಿಸಿದ್ದಾರೆ. ಇಲ್ಲಿ ಗೆಸ್ಟ್ ಟೀಚರ್ಗಳು ಕೂಡ ಒಬ್ಬರಿಗಿಂತ ಒಬ್ಬರು ಬಲವಾಗಿ ಕ್ರಿಯಾಶೀಲವಾದಂಥ ಶಿಕ್ಷಕರಾಗಿದ್ದಾರೆ. ಆಮೇಲೆ ಪರ್ಮನೆಂಟ್ ಟೀಚರ್ಸ್ ಅಂತೂ ಹೇಳಾಗಿಲ್ಲ. ನಾವು ಅನ್ನಕ್ಕೆ ಯಾವತ್ತೂ ಮೋಸ ಮಾಡೋರಲ್ಲ ಟೀಚರ್ಸು. ಹೀಗಾಗಿ ಎಲ್ಲರ ಉಪಯೋಗವನ್ನು ನೀವು ತೆಗೆದುಕೊಳ್ಳಿ. ಆ ಜ್ಞಾನ ನಿಮಗೆ ಒಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಟ್ರೆ ನಿಮ್ಮ ತಂದೆ ತಾಯಿಗಿಂತ ಹೆಚ್ಚು ಖುಷಿ ಪಡೋರು ನಾವು. ಯಾಕಂದ್ರೆ ಇಲ್ಲಿ ನಿಮ್ ರಿಸಲ್ಟ್ ಬರೋವಾಗ ನೀವು ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ, ನಿಮ್ ತಂದೆ ತಾಯಿ ಎಲ್ಲಿರ್ತಾರೋ ಗೊತ್ತಿಲ್ಲ. ಆ ಮಗು ಪಾಸ್ ಆಯ್ತಾ, ಈ ಮಗು ಪಾಸ್ ಆಯ್ತಾ ಅಂತ ಹೇಳಿ ಟೆನ್ಷನ್ ಇಂದ ನಾವು ಕೂತಿರ್ತೀವಿ ಸಬ್ಜೆಕ್ಟ್ ಟೀಚರ್ಸ್. ಯಾಕಂದ್ರೆ ಅಷ್ಟು ಕಾಳಜಿ, ಅಷ್ಟು ಜವಾಬ್ದಾರಿ, ಅಷ್ಟು ಹೊಣೆ ನಮ್ಮ ಮೇಲೆ ಇರುತ್ತೆ. ಅದಕ್ಕಾಗಿ ಇದು ಎಲ್ಲ ಒಂದು ಉಪಯೋಗವನ್ನ ತೆಗೆದುಕೊಂಡು ಕಷ್ಟಪಟ್ಟು ಓದ್ರಿ, ಬಹಳ ದಿನ ಇಲ್ಲ. ಆಮೇಲೆ ಇವಾಗ ಕಷ್ಟಪಟ್ಟದ್ದು ಸುಖ ನಿಮ್ಮ ಜೀವನ ಪೂರ್ತಿ ನೀವು ನಗುವಂತೆ ಮಾಡುತ್ತೆ. ಅದಕ್ಕಾಗಿ ನೀವು ಗಟ್ಟಿಯಾಗಿ ಮನಸ್ಸನ್ನ ಮಾಡಿ. ಯಾಕಂದ್ರೆ ವಿದ್ಯಾರ್ಥಿಗಳ ಲಕ್ಷಣಗಳು ಅಂದ್ರೆ ಗಟ್ಟಿಯಾದಂಥ ನಿರ್ಧಾರ, ಸತತ ಪ್ರಯತ್ನ, ಶ್ರದ್ಧೆ, ಛಲ, ದೃಢ ನಿರ್ಧಾರ. ಇವು ಯಾವ ಮಕ್ಕಳಲ್ಲಿ ಇರ್ತಾವ ಆ ಮಕ್ಕಳು ಯಾವತ್ತೂ ಒಂದು ಸಾಧನೆಯನ್ನ ಮಾಡ್ತಾರ. ಆಮೇಲೆ ಇವಾಗ ನಮ್ಮ ಕಾಲದಾಗಿಲ್ಲ, ಅನೇಕ ಅವಕಾಶಗಳಿದ್ದಾವೆ. ಒಬ್ಬೊಬ್ರು ಒಂದೊಂದು ಸ್ಟೂಡೆಂಟ್ 5-6 ನೌಕರಿಗಳನ್ನು ಬಿಟ್ಟು ಮುಂದೆ ಹೋದಂಥವ್ರು ಇದ್ದಾರೆ. ನಾನು ಕ್ಲಾಸ್ನಲ್ಲಿ ಎಷ್ಟೋ ಸಲ ಉದಾಹರಣೆಯನ್ನು ಕೊಟ್ಟು ನನ್ನ ವಿದ್ಯಾರ್ಥಿಗಳೇ ಹೇಳ್ತಾ ಇದ್ದೆ ನಿಮಗೆ. ಹೌದಾ? ಮನೆ ಬಾಗಿಲಿಗೆ ಗೌರ್ಮೆಂಟ್ ನೌಕರಿಗಳು ಹುಡುಕೊಂಡು ಬರುವಂತ ಕಾಲ ಇದು. ಅದಕ್ಕೆ ಮೇನ್ ಏನ್ ಬೇಕು, ನಿಮ್ಮ ತಲೆಯಲ್ಲಿ ಶಕ್ತಿ ಇರಬೇಕು. ಅದಂದ್ರೆ ಏನರ್ಥ, ಜ್ಞಾನವನ್ನ ಬೆಳೆಸ್ಕೊಳ್ರಿ, ಹೆಚ್ಚು ಓದ್ರಿ, ಮೊಬೈಲನ್ನ ಬಿಡ್ರಿ. ಮೊಬೈಲಿನ ಗೀಳಿಂದ ಹೊರ ಬಂದು ನಿಮ್ಮ ಹೆಚ್ಚು ಯಾರು ಪುಸ್ತಕಗಳನ್ನ ತಲೆ ತಗ್ಗಿಸಿ ಓದ್ತೀರಿ ಆ ಪುಸ್ತಕ ನಿಮ್ಮನ್ನ ತಲೆ ಎತ್ತಿ ಬಾಳುವಂತೆ ಈ ಜಗತ್ತಿನಲ್ಲಿ ನಿಲ್ಲಿಸುತ್ತೆ. ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಓದಿ ಒಂದು ಒಳ್ಳೆಯ ಫಲಿತಾಂಶವನ್ನು ಈ ಶಾಲೆಗೆ ಕೊಟ್ಟರೆ ಎಲ್ಲರೂ ನಾವು ಸಂತೋಷ ಪಡ್ತೀವಿ. ನನ್ನ ಒಂದು ನಂಬಿಕೆಯನ್ನು ನೀವು ಉಳಿಸ್ಕೊಳ್ತೀರಿ ಅಂತ ಹೇಳ್ತಾ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಶುಭ ಹಾರೈಕೆಗಳನ್ನು ನೀಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ಅವಕಾಶ ಮಾಡಿಕೊಟ್ಟದಂಥ ಸುಂಕ ಸರ್ ಅವ್ರಿಗೂ ನನ್ನ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಮ್ಮ ಶಾಲೆ ಬಗ್ಗೆ ಅಭಿಮಾನ ಇಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಈ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ನನ್ನ ಸಿಬ್ಬಂದಿ ಪರವಾಗಿ ಮತ್ತೊಮ್ಮೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಚಪ್ಪಾಳೆ ಮೂಲಕ ಎಲ್ಲರೂ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ನಾವು ಅಂದ್ಕೊಂಡೋದಕ್ಕಿಂತ ಸಮಯ ತುಂಬ ಆಗಿದೆ. ಮುಂದೆ ಅಸ್ಲಾಂ ಖಾನ್ ಅವರು 1-2 ನುಡಿಗಳನ್ನು, ಹಿತನುಡಿಗಳನ್ನು ಹೇಳಬೇಕು ಅಂತ ಹೇಳ್ತೀನಿ. ಇನ್ನು ಕೆಲವೇ ನಿಮಿಷಗಳಿದೆ. ದಯಮಾಡಿ ಯಾರೂ ಕೂಡ ಗದ್ದಲ ಮಾಡಬೇಡ್ರಿ. ಹಿಡ್ಕೊಂಡು ಕುಂದ್ರಿ.
ಕೆಲವು ನಿಮಿಷಗಳು ಎಲ್ಲರೂ ಶಾಂತತೆಯನ್ನು ಕಾಪಾಡ್ತೀರಿ ಅಂತ ಹೇಳಿ ನಾನು ಆಶಯ ವ್ಯಕ್ತಪಡಿಸ್ತಾ ಮುಂದಿನ ಶ್ರೀ ಅಸ್ಲಾಂ ಖಾನ್ ಸರ್ ಅವ್ರಿಗೆ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಅನ್ವಾಳ್ ಅವರು ಈ ಕಾರ್ಯಕ್ರಮದ ಕುರಿತು 2 ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಅದು ಹೆಂಗಾಗಿದೆ ಅಂದರೆ ನನ್ನ ಪರಿಸ್ಥಿತಿ ಈಗ ಮೊದಲಿಗೆ ಮಾತೃಭಾಷೆ ಆದಂಥ ಕನ್ನಡ ಒಬ್ಬರು ಪ್ರೊಫೆಸರು, ಇನ್ನೊಬ್ಬರು ಏನಪ್ಪ ಅಂದರೆ ಕವಿತ್ರಿ, ಸಾಹಿತಿ ಎಲ್ಲವನ್ನ ಭಾಷಣ ಮಾಡಿದ್ದಾರೆ. ಅವ್ರ ಮುಂದೆ ನಾವು ಗಣಿತ ಟೀಚರ್ಸ್ ಮಾತಾಡ್ಬೇಕಂದ್ರೆ ಅದೇನಾಗುತ್ತೆ ಅಂದರೆ ಒಂದು ರೀತಿ ಇದಾಗುತ್ತೆ. ಯಾಕಂದರೆ ನಾವೆಲ್ಲ ಗಣಿತದ ಶಿಕ್ಷಕರು ಹೆಂಗಪ್ಪ ಅಂತ ಹೇಳಿದ್ರೆ ಕೇವಲ ನಮ್ದು ಹೆಂಗೆ ಕೂಡಿಸೋದು, ಕಳೆಯೋದು, ಭಾಗಾಕಾರ ಮಾಡೋದು, ಗುಣಿಸೋದು ಇಷ್ಟೇ. ಯಾಕಂತ ಹೇಳಿದ್ರೆ ಅವ್ರೇನಪ್ಪ ಅಂದರೆ ಅನೇಕ ಸಾಹಿತ್ಯ ಪುಸ್ತಕಗಳನ್ನು ಓದಿರ್ತಾರೆ. ಆಮೇಲೆ ಏನಪ್ಪ ಸಾಹಿತ್ಯ ಕಲೆಗಳನ್ನೇನಪ್ಪ ಅಂದರೆ ಅಗರಿಸ್ಕೊಂತಿರ್ತಾರೆ. ಅದಕ್ಕೆ ಭಾಷಣ ಅನ್ನೋದು ಅವ್ರಿಗೇನಪ್ಪ ಅಂತ ಹೇಳಿದ್ರೆ ನೀರು ಕುಡ್ದಂಗೆ ಇದಾಗ್ಬಿಡುತ್ತೆ. ನಮಗೆ ಸ್ವಲ್ಪ ಗಣಿತ ಇದವರಿಗೆ ಏನಾಗುತ್ತೆ ಅಂದರೆ ಅದಕ್ಕೆ ಮೊದಲೇ ಆ್ಯಕ್ಚುಲಿ ನನಗೆ ಕೊಡಬೇಕಾಗಿತ್ತು. ಈಗೆಲ್ಲ ಅವ್ರು ಮಾತಾಡಿದ್ದಾರೆ, ಇರಲಿ ಪರವಾಗಿಲ್ಲ. ಆದರೂ ಕೂಡ ಏನಪ್ಪ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಅಲಂಕರಿಸಿದ ಅಂತ STMC ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ಅದೇ ರೀತಿ ಏನಪ್ಪ ಅಂತ ಹೇಳಿದ್ರೆ ಡಿಗ್ರಿ ಕಾಲೇಜಿನ ಪ್ರೊಫೆಸರ್ ಆದಂಥ ಆತ್ಮೀಯ ಕಿರಿಯರಾದಂಥ ಹುಲ್ಗಪ್ಪನವರೇ, ಅದೇ ರೀತಿ ಹಿರಿಯರಾದ ವಂದಲ್ ಸರ್ ಅವರೇ, ಅದೇ ರೀತಿ ಎಲ್ಲ ನನ್ನ ಆತ್ಮೀಯ ಮಿತ್ರರಾದ ಗುರುರಾಜ್ ಸರ್ ಅವರೇ, ಆಮೇಲೆ ವಸಂತ್ ಸರ್ ಅವರೇ, ಆಮೇಲೆ ನನ್ನ ಹಿರಿಯ ಸೋದರಿಯಾದಂಥ ಶ್ರೀ ಶಾರದಾ ಮೇಡಮ್ ಅವರೇ, ಅದೇ ರೀತಿ ನನ್ನ ಅಚ್ಚುಮೆಚ್ಚಿನ ಆತ್ಮೀಯ ಸ್ನೇಹಿತನಾದಂಥ ಮತ್ತು ಈ ಶಾಲೆಯ ಮುಖ್ಯ ಗುರುಗಳಾದಂಥ ಪ್ರಭಾರಿ ಗುರುಗಳಂತ ನನ್ನ ಆತ್ಮೀಯ ಶರಣಪ್ಪನವರೇ, ಅದೇ ರೀತಿ ಉಳಿದ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧು ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿವರೆಗೆ ಏನಪ್ಪಾ ಅಂತ ಹೇಳಿದ್ರೆ ಅನೇಕ ಗಣ್ಯರು ತಮ್ಮದೇ ಆದಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ತಮ್ಮದೇ ಆದಂಥ ಮಾತುಗಳನ್ನು ಆಡಿದ್ದಾರೆ. ನಾನು ಕೂಡ 10ನೇ ತರಗತಿ ವಿದ್ಯಾರ್ಥಿಗಳು ಏನಪ್ಪಾ ಅಂತ ಹೇಳಿದ್ರೆ 1-2 ಮಾತು, ಯಾಕಂದ್ರೆ ಟೈಮ್ ಬಹಳ ಆಗಿದೆ ಹೌದಲ್ಲ. ಈಗಾಗಲೇ ನಿಮ್ಗೆಲ್ಲರಿಗೂ ಊಟ ಆಗ್ತಾ ಇದೆ, ಊಟಕ್ಕೆ ಸಮಯ ಆಗ್ತಾ ಇದೆ. ಆ ಒಂದು ದೃಷ್ಟಿ ಏನಪ್ಪಾ ಅಂದ್ರೆ ಸ್ವಲ್ಪ ಕಾಲಾವಕಾಶ ನಾನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುತ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನು ಕೇವಲ ಅಂದ್ರೆ 40 ದಿವಸ ಮಾತ್ರ ಎಕ್ಸಾಮ್ ಉಳಿದೆ. ವಿದ್ಯಾರ್ಥಿಗಳೇ, ನೀವೆಲ್ಲ ತಿಳ್ಕೋಬೇಕು, ಅರ್ಕೋಬೇಕು. ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ನಾವೇನ್ ತಿಳ್ಕೋಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಈ ಜಗತ್ತಿನಲ್ಲಿ ಸಾಧನೆ ಮಾಡಿದಂತ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೋಬೇಕು. ಯಾಕಂತ ಹೇಳಿದ್ರೆ ಅವ್ರು ಏನೇನ್ ಸಾಧನೆಗೆ ಮಾಡಿದ್ದಾರೆ ಅದ್ರ ಹಿಂದೆ ಏನಪ್ಪಾ ಅಂದ್ರೆ ಅವ್ರು ಪಟ್ಟಂತ ಪರಿಶ್ರಮ, ಕಷ್ಟ ಬಹಳಷ್ಟು ಇರ್ತವೆ. ಅದಕ್ಕೆ ಹೇಳ್ತಾರೆ, ಯಾಕಂದ್ರೆ ಸಾಮಾನ್ಯವಾಗಿ ಬೇಡನಾಗಿದ್ದ ಒಬ್ಬ ವಾಲ್ಮೀಕಿ ಏನದ ರಾಮಾಯಣ ಬರೆದು ಮಹರ್ಷಿ ವಾಲ್ಮೀಕಿ ಆದ, ಹೌದಾ. ಒಬ್ಬ ಬೆಸ್ತ ಏನಾದಪ್ಪ ಮಹಾಭಾರತವನ್ನು ಬರೆದು ಏನಪ್ಪಾ ಅಂದ್ರೆ ವೇದವ್ಯಾಸವಾದ. ಅದೇ ರೀತಿ ಒಬ್ಬ ಕುರುಬ ಶಕುಂತಲ ನಾಟಕವನ್ನ ಬರೆದು ಏನ್ ಮಾಡಿದ ಅಂದ್ರೆ ಕಾಳಿದಾಸನಾದ, ಹೌದಲ್ಲ. ಅದೇ ರೀತಿ ನಮ್ಮ ಅಚ್ಚುಮೆಚ್ಚಿನ ಸಂವಿಧಾನವನ್ನ ನಮ್ಮೆಲ್ಲರಿಗೂ ಅರ್ಪಿಸಿದಂತ ಒಬ್ಬ ಭೀಮ ಏನಾದ ಅಂಬೇಡ್ಕರ್ನಾದ ಅಂತ. ಇವೆಲ್ಲ ಎದರಿಂದ ಆದ್ರು ಅಂದ್ರೆ ವಿದ್ಯೆಯಿಂದ ಆದ್ರು, ಇವರೆಲ್ಲ ಎದರಿಂದ ಆದ್ರು ಅಂದ್ರೆ ಓದಿನಿಂದ ಆದ್ರು, ಅವ್ರು ಪಟ್ಟಂತ ಶ್ರಮದಿಂದ ಆದ್ರು. ಈಗ ಅಲ್ಲೇ ಹುಲ್ಗಪ್ಪ ಸರ್ ಹೇಳಿದ್ರು ಅವ್ರು ಪಟ್ಟಂತ ಶ್ರಮ ಏನು. ಆ ಪಟ್ಟಂತ ಶ್ರಮ ಅಂದ್ರೆ ಅವ್ರು 6 ವರ್ಷ ಶ್ರಮವನ್ನ ಪಡೆದಿದ್ರೆ ಈಗ 60 ವರ್ಷ ಏನಪ್ಪಾ ಅಂದ್ರೆ ಕುಂತು ಊಟ ಮಾಡ್ತಾರ ಆರಾಮಾಗಿ. ಹಂಗೆ ವಿದ್ಯಾರ್ಥಿಗಳೇ, ನೀವು ಪಡುವಂತ ಶ್ರಮ ಕೇವಲ 6 ವರ್ಷ ಇರುತ್ತೆ. ಆ ವರ್ಷದಲ್ಲಿ ನೀವು ಸರಿಯಾಗಿ ಶ್ರಮ ಪಟ್ಬಿಟ್ರೆ ಸಾಕು, ಮುಂದೆ 60 ವರ್ಷ ತನಕ ನಿಮ್ಮ ಜೀವನ ಏನಾಗುತ್ತೆ ಅಂದ್ರೆ ಸುಖವಾಗಿರುತ್ತೆ ಅಂತ. ಆ 60 ವರ್ಷ ದುಡಿಬೇಕಾದ್ರೆ ನಾವು ಈ 6 ವರ್ಷದಲ್ಲಿ ಪಡುವಂತ ಕಷ್ಟಗಳು ಏನದವಲ್ಲ ಅವು ಮೇನ್ ಇಂಪಾರ್ಟೆಂಟು ಅಂತ. ವಿದ್ಯಾರ್ಥಿಗಳೇ, ಸುಮ್ಮನೆ ಸಾಧನೆ ಹಾಗೆ ಬರಲ್ಲ. ನಿಮಗೆಲ್ಲ ಗೊತ್ತಿರೋದು ಕೇವಲ 35 ವರ್ಷ ಬದುಕಿದಂತ ವಿವೇಕಾನಂದ ಇಡೀ ಜಗತ್ತಿಗೆ ಏನಪ್ಪಾ ಅಂತ ಹೇಳಿದ್ರೆ, ಇಡೀ ಜಗತ್ತಿಗೆ ಹಿಂದೂ ಧರ್ಮದ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ ಆ ಜಗತ್ತಿನ ಚಿಕಾಗೋ ಸಮ್ಮೇಳನದಲ್ಲಿ ಇಡೀ ಜಗತ್ತೇ ಏನಪ್ಪಾ ಅಂದ್ರೆ ಚಪ್ಪಾಳೆ ತಟ್ಟು ಹಾಗೆ ಮಾತಾಡಿದ. ಬದುಕಿದ್ದು ಎಷ್ಟು ವರ್ಷ? ಕೇವಲ 35 ವರ್ಷ, ಹೌದಾ. ಆಮೇಲೆ ಕೇವಲ 36 ವರ್ಷ ಬದುಕಿದಂತ ಯಾರು ರಾಮಾನುಜನ್, ಶ್ರೀನಿವಾಸ ರಾಮಾನುಜನ್ ಅಂತ ನಾವು ಹೇಳ್ತೀವಿ, ಅದು ಒಬ್ಬ BA ವಿದ್ಯಾರ್ಥಿ, ಹೌದಲ್ಲ. ಅವ್ರು ಏನಾದ್ರು ಅಂದ್ರೆ ಮುಂದೆ ಇಡೀ ಪ್ರಪಂಚಕ್ಕೆ ಸಂಖ್ಯೆಗಳ ಪರಿಕಲ್ಪನೆಯನ್ನ ಇಡೀ ಪ್ರಪಂಚಕ್ಕೆ ಕಲಿಸ್ಕೊಟ್ಬಿಟ್ರು. ಅವ್ರು ಬದುಕಿದ್ದು ಎಷ್ಟು ಅಂದ್ರೆ ಕೇವಲ 36 ವರ್ಷ. ಅದಕ್ಕೆ ವಿದ್ಯಾರ್ಥಿಗಳ ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಕಲಿಯುವಂತ ಮನಸ್ಸು ಇಂಪಾರ್ಟೆಂಟ್. ಆದುದರಿಂದ ನೀವೆಲ್ಲ ಮೇಡಮ್ ಅವ್ರು ಹೇಳಿದ್ರು ಕಷ್ಟಪಡ್ರಿ ಅಂತ, ಕಷ್ಟ ಪಡದ ಜೊತೆಗೆ ಇಷ್ಟಪಟ್ಟು ಕಲೀರಿ ಅಂತ.
ಇಷ್ಟಪಡಬೇಕು. ಹೌದಲ್ಲ? ನೀವು ಮುಂದೆ ಯಾವುದೇ ಕೋರ್ಸನ್ನು ತೆಗೆದುಕೊಳ್ರಿ, ಮುಂದೆ ಯಾವುದೇ ಇದನ್ನ ಮಾಡ್ರಿ, ಆದ್ರೆ ಅದನ್ನ ಜೊತೆಗೇನಪ್ಪಾ ಅಂದ್ರೆ ಕಷ್ಟಪಟ್ಟು ನಾವು ಕಲಿತ್ರೆ ಮಾತ್ರ ನಮಗೇನಪ್ಪಾ ಅಂದ್ರೆ ವಿದ್ಯೆ ನಮಗೆ ಬರುತ್ತೆ ಅಂತ. ಅದಕ್ಕೆ ನಾನು ಹೇಳೋದು ಬಹಳಷ್ಟು ಸಲ ಏನಪ್ಪಾ ಅಂದ್ರೆ ಓದ್ರಿ ಓದ್ರಿ ಓದ್ರಿ. ನೀವೆಲ್ಲರೂ ಏನಪ್ಪಾ ಅಂದ್ರೆ ಪುಸ್ತಕದ ಜೊತೆ ಇರಬೇಕು, ಪುಸ್ತಕ ಜೊತೆ ಇರಬೇಕು. ಇವೆಲ್ಲ ಸಾಧನೆ ಮಾಡಿದ್ರೆ ಸುಮ್ಮನೆ ಸಾಧನೆ ಮಾಡಿಲ್ಲ ಅವರು. ಅದಕ್ಕೆ ಸಾಧನೆ ಮಾಡಿ ಕೆಲವೊಂದು ವಿದ್ಯಾರ್ಥಿಗಳು ಏನಾಗ್ತಾರೆ, ನಮ್ಮ ಕಡೆಯಿಂದ ಏನಾಗುತ್ತಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು ಅಂತ ನೆನಪಿನಲ್ಲಿ ಇಟ್ಕೋರಿ. ಆ ಶಿಲ್ಪಿ ಏನಾದ್ರೂ ಹಂಗೆ ಸುಮ್ಮನೆ ಬಂದಿದ್ರೆ ಆಗ್ತಿದ್ದಿಲ್ಲ ಅಂತ. ಹೌದಲ್ಲ? ಅದಕ್ಕೆ ಮನಸ್ಸು ಮಾಡ್ಬೇಕು. ಮನಸ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ, ಏನ್ ಸಾಧನೆ ಬೇಕಾದ್ರೂ ಮಾಡ್ಬೋದು ಅಂತ. ಅದಕ್ಕೆ ವಿದ್ಯಾರ್ಥಿಗಳೇ, ಯಾರೋ ವಿದ್ಯಾರ್ಥಿ ಹೇಳಿದ್ರು ನಮ್ಮ ಜೊತೆ ಏನಪ್ಪಾ ಅಂದ್ರೆ ಗುರಿ ಇರಬೇಕು ಅಂತ. ಹೌದು, ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ. ಆ ಗುರಿ ಸಾಧಿಸ್ಬೇಕಾದ್ರೆ ಛಲ ಬೇಕಲ್ಲ. ಅದಕ್ಕೆ ಹೇಳ್ತಾರೆ, ಸಾಗಲಿ ಗುರಿ ಸೇರಲಿ, ಬಾಳಿಗೆ ಒಂದು ಗುರಿ ಇರಲಿ, ಆ ಗುರಿ ಸೇರೋ ಛಲ ನಿಂದಿರಲಿ, ಆ ಗುರಿ ಸೇರೋ ಛಲ ನಿಂದಿರಲಿ, ಆಗುವುದೋ ಹೋಗುವುದೋ ಎಂಬಳಕು ದೂರಾಗಿಸಲಿ, ಸಾಗಲಿ ಗುರಿ ಸೇರಲಿ, ಬಾಳಿಗೆ ಒಂದು ಗುರಿ ಇರಲಿ, ಆ ಗುರಿ ಸೇರೋ ಛಲ ನಿಂದಿರಲಿ ಅಂತ. ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಒಂದು ಗುರಿಯನ್ನ ಇಟ್ಕೋಬೇಕು. ವಿದ್ಯಾರ್ಥಿಗಳೇ, ಈ 40 ದಿವಸ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಅದಕ್ಕೆ ಸರ್ಕಾರದವರು ಕೂಡ ಏನಪ್ಪಾ ಅಂದ್ರೆ ನಿಮ್ಮ ಸಲುವಾಗಿ ವಿದ್ಯಾರ್ಥಿಗಳಿಗೆ 3 ಪರೀಕ್ಷೆಗಳನ್ನ ಮಾಡಿದ್ದಾರೆ. ಹೌದಲ್ಲ? ಆ 3 ಪರೀಕ್ಷೆಗಳಲ್ಲಿ ಯಾವ್ದಾದ್ರು ಒಂದು ಪರೀಕ್ಷೆಯಲ್ಲಿ ಅಕಸ್ಮಾತ್ ಅಂಕಗಳು ಏನಾದ್ರು ಕಡಿಮೆ ಬಿದ್ದು ಅಂದ್ರೆ ನೀವೇನ್ ಹೆದರ್ಬೇಡ್ರಿ. ಮುಂದಿನ ಪರೀಕ್ಷೆಯನ್ನ 3 ಪರೀಕ್ಷೆಗಳನ್ನ ಬರೀರಿ, ಒಳ್ಳೆ ಅಂಕಗಳನ್ನ ಪ್ರಯತ್ನ ಮಾಡ್ರಿ. ಆ 3 ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚು ಅಂಕಗಳು ಬಾರದೇ ಇದ್ದ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ಎದೆಗುಂದಬೇಡ್ರಿ, ಅದರಿಂದ ಪಾಠ ಕಲೀರಿ. ಅದಕ್ಕೆ ಸರ್ ಹೇಳಿದ್ರು, ಬಹಳಷ್ಟು ವಿದ್ಯಾರ್ಥಿನಿಯರಪ್ಪ ಅಂದ್ರೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂತಾರೆ. ಬೇಡ ಅಂತದ್ ನೀವು ಆಲೋಚನೆ ಮಾಡ್ಬಿಡಿದೆ. ಯಾವತ್ತಿಗೂ ಯಾರು ಹೇಡಿಗಳು ಆತ್ಮಹತ್ಯೆ ಮಾಡ್ಕೊಂತಾರೆ, ಇದೊಂದು ನೆನಪಿಟ್ಕೋಬೇಕು. ಹೇಡಿಗಳು ಏನು ಕೈಲಾಗದವ್ರು ಏನಪ್ಪಾ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂತಾರೆ. ಅದಕ್ಕೆ ಆ ವಿಷಯನೇ ತೆಗೆದು ಹಾಕ್ಬೇಕು. ಈ ವರ್ಷ ಕಡಿಮೆ ಅಂತ ಮಾರ್ಕ್ಸು, ಡೋಂಟ್ ವರಿ, ಬಿ ಹ್ಯಾಪಿ, ಯಾವಾಗಲೂ ಹ್ಯಾಪಿ ಇರಬೇಕು. ಪರೀಕ್ಷೆಗಳಾದ್ರೆ ಒಂದು ಹಬ್ಬ ಅಂತ ಹೇಳ್ತಾರೆ ಚೇತನ್ ಬ್ರಾರ್ ಅವರು. ಚೇತನ್ ಬ್ರಾರ್ ಅಂತೆ ಮೈಸೂರಿನ ಶಿಕ್ಷಣ ತಜ್ಞರು. ಪರೀಕ್ಷೆಗಳೆಂದ್ರೆ ಹಬ್ಬದಂತೆ ಹೋರಿ ಅಂತಾರೆ. ಹಬ್ಬವನ್ನ ಏನ್ ಮಾಡ್ತಾರೆ ಹೇಳ್ರೋಣ, ಹೊಸ ಬಟ್ಟೆ ಹಾಕೊಂಡು ಹೊಸ ಊಟ ಮಾಡ್ಕೊಂಡು ಆರಾಮ್ ಫಸ್ಟ್ ಕ್ಲಾಸ್ ನಕ್ಕೊಂತ ಬರೀತಿರಲ್ಲ, ಊಟ ಮಾಡಿದ ಹಬ್ಬ ಮಾಡ್ತಿರಲ್ಲ, ಅದೇ ತರ ಪರೀಕ್ಷೆಗಳನ್ನ ಮಾಡ್ಬೇಕು. ಅದೇ ರೀತಿ ಪರೀಕ್ಷೆಗಳನ್ನ ಮಾಡ್ಬೇಕು ನೀವೆಲ್ಲರೂ. ಅರ್ಥ ಆಯ್ತಾ? ಆ ರೀತಿ ನಕ್ಕೊಂತ ಹೋರಿ, ಒಳ್ಳೇದಾಗಲಿ. ಹೌದಲ್ಲ? ಎಲ್ಲರಿಗೂ ಏನಪ್ಪಾ ಅಂತ ಹೇಳಿದ್ರೆ ಒಳ್ಳೇದನ್ನೇ ಬಯಸ್ರಿ, ಒಳ್ಳೇದಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ನೀವು ವಿದ್ಯಾರ್ಥಿಗಳು ಸಣ್ಣವರಿದ್ರಿ. ಇನ್ನೊಂದೇನಪ್ಪಾ ಅಂದ್ರೆ ಸರ್ ಹೇಳ್ದಾಗೆ ಸಹನೆ ಮುಖ್ಯ, ತಾಳ್ಮೆ ಮುಖ್ಯ. ಹೌದಲ್ಲ? ಆಮೇಲೆ ಕ್ಷಮಿಸುವಂತ ಗುಣ ಮುಖ್ಯ. ವಿದ್ಯಾರ್ಥಿಗಳೇ, ನಾನು ಕೂಡ ಏನಪ್ಪಾ ಅಂದ್ರೆ ಈ ಶಾಲೆಯಲ್ಲಿ 12 ವರ್ಷ ಕೆಲಸ ಮಾಡಿದ್ದೀನಿ. 12 ವರ್ಷ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ನನಗೆ ಫೋನ್ ಬಂತು ಅಂತ. ಮೊನ್ನೆ ಏನಪ್ಪಾ ಅಂದ್ರೆ ಸರ್ ಹೇಳಿದ್ರು, ಅಸ್ಲಾಂ ಎಲ್ಲಿದಿ ಅಂತಂದ್ರು. ಅವ್ರು ಮಾತಾಡೋದು ಅದೇ ತರ. ಯಾಕೆ ಸರ್, ಏನದು 6ನೇ ತಾರೀಕು ಬರಬೇಕು ಅಂತಂದ್ರು. ಇಷ್ಟೇ. ಯಾಕೆ? ನಮ್ಮ ಹೆಡ್ ಮಾಸ್ಟರ್ ಅದ್ರ ಅವರು. ಈಗೂ ನಮ್ಮ ಹೆಡ್ ಮಾಸ್ಟ್ರೇ ಅವರು. ನಾನು ಹೆಡ್ ಮಾಸ್ಟರ್ ಇರ್ಬೋದು, ಈಗೂ ನನ್ನ ಹೆಡ್ ಮಾಸ್ಟ್ರೇ ಅವರು. ಅವ್ರ ಕೈ ಕೆಳಗೆ 12 ವರ್ಷ ಕೆಲಸ ಮಾಡಿದ್ದೀನಿ. ಬರಬೇಕು ಅಂದ್ರೆ ಎಸ್ ಸರ್ ಬರ್ತೀನಿ ಅಂತ. ಯಾಕಂದ್ರೆ ಇನ್ನೊಂದೇನಾದ್ರೆ ಆತ್ಮೀಯ ಸ್ನೇಹಿತರು. ಹೌದಲ್ಲ? ಅದ ಒಂದು ದೃಷ್ಟಿಯಿಂದ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು. ಆಮೇಲೆ ಇನ್ನೊಂದು ಈ ಊರಿನ ಬಗ್ಗೆ ಹೇಳ್ಬೇಕಾದ್ರೆ ನಿಜಕ್ಕೂ ಯಾಕಂದ್ರೆ ನಾವು ಬೇರೆ ಕಡೆ ಹೋದಾಗ ಮಾತ್ರ ಈ ಊರಿನ ಮಹತ್ವ ಗೊತ್ತಾಗುತ್ತೆ, ಈ ಊರಿನ ಜನ ಗೊತ್ತಾಗುತ್ತೆ. ಈ ಊರಿನ ಜನ ಈ ಊರಿನ ಶಿಕ್ಷಣದ ಬಗ್ಗೆ ಏನು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈ 3 ವರ್ಷ ಆಯ್ತು ಇಲ್ಲಿಂದ ಹೋಗಿ, ಆದ್ರೂ ಕೂಡ ಏನಪ್ಪಾ ಅಂದ್ರೆ ಈ ಊರನ್ನ ನೆನೆಸ್ತಾ ಇರ್ತೀನಿ, ಈ ಊರಿನ ಜನರನ್ನ ನೆನೆಸ್ತಾ ಇದ್ದೀನಿ. ಯಾವಾಗಲೂ ಎಲ್ಲೋ ಕಾಶಾಜ್ಜಿಯರು ಭೇಟಿ ಆದ್ರೂ ಕೂಡ ಮಾತಾಡ್ತೀನಿ, ಅವರು ಮಾತಾಡ್ತಾರೆ, ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರಷ್ಟೇ ಅಲ್ಲ, ಎಲ್ಲ ಪ್ರತಿಯೊಬ್ಬರು ನಮ್ಮ ಇದ್ದಾಗ ಅದು ಅಧ್ಯಕ್ಷರಾಗಿದ್ದಂತ ಅಬುಲಿಗಪ್ಪರು ಇದ್ರು, ಶಂಕರ ಗೌಡ್ರು ಇದ್ರು, ಆಮೇಲೆ ಚನ್ನಕೃಷ್ಣ ಅವರಾದ್ರು, ಪ್ರತಿಯೊಬ್ಬರು ಇಲ್ಲಿ ಪರಿಚಯದವರಾದ್ರೆ. ಆದ್ರೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಕೆಲಸವನ್ನ ಮಾಡಿದೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಳ್ಳೆ ಊರದ. ಒಬ್ಬೊಬ್ರು 12 ವರ್ಷ 13 ವರ್ಷ 20 ವರ್ಷ ಇಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಈ ಊರಿನ ಜನ ಶಿಕ್ಷಣದ ಬಗ್ಗೆ, ಶಿಕ್ಷಕರ ಬಗ್ಗೆ ಎಷ್ಟು ಮಹತ್ವವನ್ನ ಕೊಡ್ತಾರೆ ಅಂತೇಳಿ ಇದ್ರ ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ 3 ಭೂಮಿಗಳಿರ್ತವೆ. ಒಂದು ಜನ್ಮಭೂಮಿ, ಒಂದು ಕರ್ಮಭೂಮಿ, ಇನ್ನೊಂದು ರುದ್ರಭೂಮಿ ಅಂತೇಳಿ.
ನೆನಪಿಟ್ಕೋರಿ, ನನ್ನ ಜನ್ಮಭೂಮಿಯ ಕುಷ್ಟಗಿಯಲ್ಲಿ ಆಗ್ಬಿಡ್ತು. ರುದ್ರ ಕರ್ಮಭೂಮಿ ಏನಪ್ಪಾ ಅಂದ್ರೆ 3-4 ಕಡೆ ಕರ್ಮಭೂಮಿ ಅದು, ಇನ್ನು ರುದ್ರಭೂಮಿ ಎಲ್ಲದನೋ ಇಲ್ಲೋ. ಈ 3 ಭೂಮಿಗಳು ಆಗುವಷ್ಟಾಗ ಏನಪ್ಪಾ ಅಂದ್ರೆ ನಾವೇನಾದ್ರೂ ಸ್ವಲ್ಪ ಮಟ್ಟಿಗೆ ಆದ್ರೂ ಏನಪ್ಪಾ ಅಂದ್ರೆ ಸಾಧನೆಯನ್ನ ಮಾಡಬಹುದು. ಅದಕ್ಕೆ ವಿದ್ಯಾರ್ಥಿಗಳೇ, ಪುಸ್ತಕ ಜೊತೆ ಇರ್ರಿ, ಪುಸ್ತಕಗಳನ್ನ ತಗೋರಿ, ಪುಸ್ತಕಗಳನ್ನ ಓದ್ರಿ. ಅರ್ಥ ಆಯ್ತಾ? ಯಾರು ಪುಸ್ತಕಗಳ ಜೊತೆ ಇರ್ತಾರೆ ಆ ಪುಸ್ತಕ ಅವ್ರಿಗೆ ಕಾಪಾಡುತ್ತೆ, ಅವ್ರ ತಲೆ ಎತ್ತುತ್ತೆ ಅಂತ ಮೇಡಮ್ ಅವ್ರು ಹೇಳಿದ್ದಾರೆ. ಇವೆಲ್ಲರೂ ಏನಪ್ಪಾ ಅಂದ್ರೆ ಮುಂದಿನ ಪರೀಕ್ಷೆಯಲ್ಲಿ ನನ್ನ ಹಿರಿಯರು, ನನ್ನ ಗುರುಗಳಿದ್ರು, ಅಸ್ಲಮ್ಮ ಯಾಕೆ ಎದುರ್ತಿ, ಎದುರುಬೇಡ, ಪರೀಕ್ಷೆ ಅಂತ ಒಂದು ರಣರಂಗ ಅದ, ಹೌದಲ್ಲ? ಪರೀಕ್ಷೆ ಅಂತ ಒಂದು ರಣರಂಗ. ಪೆನ್ ಎಂಬ ಕತ್ತಿ ಹಿಡಿದು ಏನಪ್ಪಾ ಅಂದ್ರೆ ಪ್ರಶ್ನೆ ಎಂಬ ವೈರಿಗಳನ್ನೆಲ್ಲ ಹೊಡೆದಾಕ್ಬಿಡು ಅಂತಿದ್ರು. ಅದಕ್ಕೆ ಏನು ಹೆದರಕ್ ಹೋಗ್ಬೇಡ್ರಿ, ಪರೀಕ್ಷೆ ಬರ್ತವೆ ಹೋಗ್ತಿರ್ತವೆ, ಆದ್ರೆ ಓದ್ರಿ, ಕಷ್ಟಪಡ್ರಿ, ಒಳ್ಳೆ ಅಂಕ ಗಳಿಸ್ರಿ. ಬರ್ಲಿಲ್ಲ ಎದೆಗುಂಡ್ಬೇಡ್ರಿ, ಅದರಿಂದ ಪಾಠ ಕಲೀರಿ. ಮುಂದೇನಪ್ಪಾ ಅಂತ ಹೇಳಿದ್ರೆ ಅದನ್ನ ಸದುಪಯೋಗ ಮಾಡ್ಕೊರಿ. ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಏನಪ್ಪಾ ಅಂದ್ರೆ ಈ ವೇದಿಕೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲರಿಗೂ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಎಲ್ಲರಿಗೂ ಶುಭಾಶಯ.